श्रीगुरुभ्यो नमः। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। नौमि न्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरां निधीन् श्रीसत्योव्रतराघवेन्द्रमुनिपान् सद्बोधसद्ज्ञानपान्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। सत्याभिघ्नकराब्जोत्थान् पञ्चाशत्वर्षपूजकान् सत्यप्रमोदतीर्थार्यान् नौमि न्यायसुधारतान्। तपस्वाध्यायनिरतं तपस्वाध्याय शुश्रूषा कृष्णपूजारतं मुनिं विश्वेशयोगिनं वन्दे परिव्राट् चक्रवर्तिनं। विद्याविनयसम्पन्नान् शान्त्यादिगुणबृंहितान् सच्चास्त्रप्रवचनासक्तान् इदमेलार्यान् गुरुन् भजे। ಪ್ರಾತಸ್ಮರಣೀಯರಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಪ್ರಥಮ ವರ್ಷದ ಆರಾಧನಾ ಮಹೋತ್ಸವ, ಅದರ ನಿಮಿತ್ತಕವಾಗಿ ಎಲ್ಲ ಊರುಗಳಲ್ಲಿ ಈ ಒಂದು ಜ್ಞಾನಸತ್ರದ ಕಾರ್ಯಕ್ರಮ ನಡೀತಾ ಇದೆ. ಅದರಂತೆ ಈ ಚೆನ್ನೈ ಮಹಾನಗರದಲ್ಲೂ ಕೂಡ ಪರಮಪೂಜ್ಯ ವಿಶ್ವೇಶತೀರ್ಥರಲ್ಲಿ ಅಧ್ಯಯನ ಮಾಡಿದಂತಹ ಉತ್ತಮ ವಿದ್ವಾಂಸರಾದ ಯುವ ಪಂಡಿತರು ಸತ್ಯಮೂರ್ತಿ ಆಚಾರ್ಯ ಅವರು ಗುರುಗಳ ಆರಾಧನಾ ನಿಮಿತ್ತಕವಾಗಿ ಈ ಒಂದು ವಾರದಲ್ಲಿ ಅನೇಕ ವಿದ್ವಾಂಸರಿಂದ ನಾನಾ ತರಹದ ವಿಷಯಗಳ ಕುರಿತಾಗಿ ಈ ಪ್ರವಚನ ಮಾಲಿಕೆಯನ್ನು ಏರ್ಪಾಡು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಗುರುಗಳ ಸೇವೆ ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಸತ್ಯಮೂರ್ತಿ ಆಚಾರ್ಯರಿಗೆ ಅನೇಕ ಧನ್ಯವಾದಗಳನ್ನು ನಾನು ಸಮರ್ಪಣೆಯನ್ನು ಮಾಡುತ್ತೇನೆ. ನನಗೆ ಕೊಟ್ಟಂತಹ ವಿಷಯ ಸಂಧ್ಯಾ ವಂದನೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಸಂಧ್ಯಾ ವಂದನೆ ಎನ್ನುವುದು ಯಾರು ಉಪನಯನಕ್ಕೆ ಯೋಗ್ಯನಾಗಿರ್ತಾನೆ, ಉಪನಯನಕ್ಕೆ ಯೋಗ್ಯನಾದ ವೇದಾಧಿಕಾರಿಯಾದಂತಹ ಪುರುಷ ಅವನ ಜೀವನದಲ್ಲಿ ಸಂಧ್ಯಾ ವಂದನೆ ಇದು ಒಂದು ಅವಿಭಾಜ್ಯವಾದಂತಹ ಅಂಗ. ಇದೊಂದು ಮನುಷ್ಯನ ಒಂದು ಆಚಾರ. ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ, ಈ ಎಲ್ಲ ಆಚಾರಗಳನ್ನು ನಾವು ಅನುಷ್ಠಾನ ಮಾಡೋದರಿಂದ
ಆಗುವಂತಹ ಲಾಭ ಏನು ಎನ್ನುವುದರ ಬಗ್ಗೆ ಆ ಮನುಸ್ಮೃತಿಯಲ್ಲಿ ಒಂದು ಮಾತು. ಆಚಾರಾಲ್ ಲಭತೆ ಹ್ಯಾಯು ಆಚಾರಾತ್ ಈಪ್ಸಿತಾ ಪ್ರಜಾ ಆಚಾರಾತ್ ಧನಮಕ್ಷಯ್ಯಂ ಆಚಾರೋ ಹಂತ್ಯಲಕ್ಷಣಂ ಅಂತ ಹೇಳಿದ್ದಾನೆ ಮನುಸ್ಮೃತಿಕಾರ. ಅಂದರೆ ಅವರವರ ವರ್ಣಾಶ್ರಮಕ್ಕೆ ವಿಹಿತವಾದಂತಹ ಆ ಆಚಾರವನ್ನು ಯಥಾವತ್ತಾಗಿ ವಿಹಿತವಾದಂತಹ ಕ್ರಮದಲ್ಲಿ ಅವನು ಮಾಡಿದ ಅಂತಾದರೆ ಅವನಿಗೆ ಮೊದಲನೆಯ ಫಲ ಏನು ಅಂದರೆ ಲಭತೆ ಹ್ಯಾಯು, ದೀರ್ಘವಾದಂತಹ ಆಯುಷ್ಯ, ಉತ್ತಮವಾದಂತಹ ಆಯುಷ್ಯವನ್ನು ಅವನು ಪಡಿತಾನೆ. ಈಗಿನ ಕಾಲದಲ್ಲಿ ಆಯುಷ್ಯ ಎನ್ನುವುದು ಬಹಳ ಮುಖ್ಯವಾದದ್ದು. ಮನುಷ್ಯ ತಾನು 100 ವರ್ಷ ಬದುಕಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಆದರೆ ನಾನಾ ತರಹದ ರೋಗಗಳಿಂದಾಗಿ ಮನುಷ್ಯ 50 ದಾಟಿರೋದಿಲ್ಲ, ಆಗಲೇ ಮರಣವನ್ನು ಹೊಂದುತ್ತಾನೆ. ಕಾರಣ ಏನು ಅಂದರೆ ರೋಗ ನಿಮಿತ್ತ, ಆ ರೋಗಗಳೆಲ್ಲವೂ ನಿಮಿತ್ತ. ಆದರೆ ತಾನು ಸದಾಚಾರಿಯಾಗಿಲ್ಲ, ದುರಾಚಾರಿಯಾಗಿದ್ದಾನೆ. ಹಾಗಾಗಿ ತನ್ನಲ್ಲಿ ಆಚಾರ ಇಲ್ಲ. ಆ ಆಚಾರವನ್ನು ಕಳಕೊಂಡಿದ್ದಕ್ಕಾಗಿ ಅವನಿಗೆ ಆಯುಷ್ಯವೂ ಕ್ಷಯವಾಗ್ತಾ ಬರ್ತದೆ. ಈ ವಿಷಯ ಮನುಷ್ಯನಿಗೆ ತಿಳಿಯೋದಿಲ್ಲ. ನನಗೆ ರೋಗ ಬಂತು, ರೋಗದಿಂದ ನನಗೆ ಮರಣವಾಯಿತು ಅಂತ ಅಂತಾನೆ ಹೊರತು ನನ್ನಲ್ಲಿ ಆಯುಷ್ಯ ಕಮ್ಮಿ ಇದೆ, ನನ್ನಲ್ಲಿ ಆಯುಷ್ಯಕ್ಕೆ ಬೇಕಾದಂತಹ ಆಚಾರ ಕಮ್ಮಿ ಇದೆ, ತಪಸ್ಸು ಕಮ್ಮಿ ಇದೆ, ಸಾಧನೆಯ ಮಾರ್ಗದಲ್ಲಿ ನಾನು ಹಿಂದೆ ಉಳಿದಿದ್ದೇನೆ ಎನ್ನುವ ಆ ವಿಚಾರಗಳು ಅವನಿಗೆ ಸುತರಾಂ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮನುಸ್ಮೃತಿ ನಮಗೆ ಎಚ್ಚರವನ್ನು ಕೊಡುತ್ತೆ. ಆಚಾರಾಲ್ ಲಭತೆ ಹ್ಯಾಯು. ನೋಡಿ, ನೀವು ನಿಮ್ಮ ವರ್ಣಾಶ್ರಮಕ್ಕೆ ವಿಹಿತವಾದಂತಹ ಆಚಾರವನ್ನು ಮಾಡುವುದರಿಂದ ದೀರ್ಘವಾದಂತಹ ಆಯುಷ್ಯ ನಿಮಗೆ ಬರ್ತದೆ. ಎರಡನೇದು ಆಚಾರಾತ್ ಈಪ್ಸಿತಾ ಪ್ರಜಾ. ಮನುಷ್ಯ ತಾನು ಏನೆಲ್ಲ ಅಪೇಕ್ಷೆ ಪಡ್ತಾನೆ ಆ ಎಲ್ಲ ವಸ್ತುಗಳನ್ನು ಹೊಂದುವ ಆ ಒಂದು ಸಾಮರ್ಥ್ಯವನ್ನು ಪಡಿತಾನೆ ಆಚಾರವನ್ನು ಅನುಷ್ಠಾನ ಮಾಡೋದರಿಂದ. ನಾವು ಭಾಗವತದಲ್ಲಿ ಕೇಳ್ತೇವೆ, ಶಮೀಕ ಋಷಿಗಳ ಮಗ ಶೃಂಗಿ ಎನ್ನುವಂತಹ ಋಷಿ ಸಣ್ಣ ಬಾಲಕ, ತಾನು ಆಗಿನ್ನೂ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದಿದ್ದ. ತನ್ನ ತಂದೆಯ ಮೇಲೆ ಪರೀಕ್ಷಿತ್ ರಾಜರು ಸತ್ತ ಹಾವನ್ನು ಹಾಕಿ ಹೋದದ್ದು ಆ ವಿಷಯ ತಿಳಿದಾಗ ಆಗಿಂದಾಗ ಅವರು ಶಾಪವನ್ನು ಕೊಡ್ತಾರೆ. 7 ದಿವಸಗಳಲ್ಲಿ ತಕ್ಷಕನಿಂದ ಕಚ್ಚಿ ಪರೀಕ್ಷಿತ್ ರಾಜ ಮರಣವನ್ನು ಹೊಂದಲಿ ಅಂತ. ಇದು ಹೇಗೆ? ಆ ಸಣ್ಣ ಬಾಲಕನಿಗೆ ಇಂತಹ ಸಾಮರ್ಥ್ಯ ಹೇಗೆ ಬಂತು? ಭಾಗವತ ಹೇಳುತ್ತೆ, ತಪಸ್ಸು ಮಾಡಿದ್ದ. ಆ ಸಿದ್ಧಿ, ಅವನ ಆಚಾರ ಅಷ್ಟು ಶುದ್ಧವಾಗಿತ್ತು. ತಾನು ಹೇಳುವ ಎಲ್ಲ ಮಾತುಗಳು ನಡೀತಾ ಇತ್ತು. ಕವಿಯೂ ಕೂಡ ಅನೇಕ ಮಾತುಗಳನ್ನು ಹೇಳ್ತಾನೆ. ಹಾಗಾಗಿ ಸಾಧನೆ ಮಾಡಿದಂತಹ ಮನುಷ್ಯ, ಸಿದ್ಧಿಯನ್ನು ಪಡೆದಂತಹ ಮನುಷ್ಯ, ತಾನು ಆಡಿದ ಮಾತುಗಳೆಲ್ಲ ಸತ್ಯವಾಗ್ತಾ ಹೋಗುತ್ತೆ. ಹಾಗೆ ಅದಕ್ಕೆ ಕಾರಣ ಅವನಲ್ಲಿರುವಂತಹ ಶುದ್ಧ ಆಚಾರ. ಆ ಆಚಾರದಲ್ಲಿ ಸೇರಿದ್ದು ಒಂದು ಸಂಧ್ಯಾ ವಂದನೆ. ಆಮೇಲೆ ಆಚಾರ ಧನಮಕ್ಷಯ್ಯಂ, ಅಕ್ಷಯವಾದಂತಹ ಧನ ಅವನಿಗೆ ಸಿದ್ಧವಾಗತ್ತೆ. ಐಶ್ವರ್ಯ, ಸಮೃದ್ಧವಾದಂತಹ ಐಶ್ವರ್ಯ ಅವನಿಗೆ
ಪ್ರಾಪ್ತವಾಗತ್ತೆ. ಆಚಾರೋ ಹಂತಿ ಅಲಕ್ಷಣಂ. ಶುದ್ಧವಾದಂತಹ ಆಚಾರವನ್ನು ನಾವು ಮಾಡೋದರಿಂದ, ಅನುಷ್ಠಾನ ಮಾಡೋದರಿಂದ ನಮ್ಮಲ್ಲಿರುವಂತಹ ಆ ಎಲ್ಲ ದುರ್ಲಕ್ಷಣಗಳು, ದುಷ್ಟ ಪರಿಣಾಮಗಳು, ದುಷ್ಟರ ಸಹವಾಸದಿಂದ, ಬೇರೆ ಬೇರೆ ನಾನಾ ವಸ್ತುಗಳ ಸಂಪರ್ಕದಿಂದ ಆಗುವಂತಹ ಏನು ಆ ಪರಿಣಾಮಗಳು ನಮ್ಮ ಮೇಲೆ ಇದೆ, ಆ ಎಲ್ಲ ದುಷ್ಪರಿಣಾಮಗಳು ಕೂಡ ನಾಶವಾಗುತ್ತಂತೆ. ಯಾಕೆ? ಶುದ್ಧವಾದಂತಹ ಆಚಾರವನ್ನು ಈ ಮನುಷ್ಯ ಮಾಡ್ತಾ ಇದ್ದಾನೆ ಎಂಬುದಾಗಿ ಮನುಸ್ಮೃತಿ ಈ ಮಾತನ್ನು ಹೇಳುತ್ತೆ. ನೋಡಿ, ಮನುಸ್ಮೃತಿಕಾರ ಹೇಳಿದ್ದನ್ನು ನಾವ್ಯಾಕೆ ಒಪ್ಪಬೇಕು ಅಂದರೆ, ಮತ್ತೊಂದು ಕಡೆಗೆ ಈ ಮಾತು ಬರುತ್ತದೆ. ಏನಂದ್ರೆ, ಯದ್ವೈ ಕಿಂಚನ ಮನುರಭ ಅವದತ ತದ್ ಭೇಷಜಂ. ಆ ಮನುಸ್ಮೃತಿಕಾರ ತಾನು ಏನನ್ನು ಹೇಳಿದ್ದಾನೆ ಅದು ಭೇಷಜಂ. ಅನಾರೋಗ್ಯವಾದಾಗ ನಾವು ವೈದ್ಯರ ಹತ್ತಿರ ಹೋಗಿ ಅವರು ಕೊಟ್ಟಂತಹ ಆ ಮಾತ್ರೆಯನ್ನು ನಾವು ಸ್ವೀಕಾರ ಮಾಡ್ತೇವೆ, ಆಗ ನಮಗೆ ಅನಾರೋಗ್ಯ ಪರಿಹಾರವಾಗುತ್ತೆ. ವೈದ್ಯರು ಹೇಳಿದಂತೆ ನಾವು ನಡೀತೇವೆ. ಹಾಗೆ ಮನುಸ್ಮೃತಿ, ಆ ಮನು ಏನು ಹೇಳ್ತಾನೋ ಅದು ಹಿತಕರವಾದಂತಹ ಮಾತುಗಳನ್ನೇ ಆ ಮನು ತಾನು ಮಾತಾಡ್ತಾನೆ. ಹಾಗಾಗಿ ಆ ಮನು ಹೇಳಿದ್ದು ಆಚಾರದಿಂದ ದೀರ್ಘವಾದಂತಹ ಆಯುಷ್ಯ, ಆಚಾರದಿಂದ ಉತ್ತಮವಾದಂತಹ ಸಂತಾನ, ಶುದ್ಧ ಸದಾಚಾರಿಯಾಗಿದ್ದರೆ ದೀರ್ಘಾಯುಷ್ಯವುಳ್ಳಂತಹ ಸಂತಾನ ಅವನಿಗೆ ಆಗತ್ತೆ. ಸಮೃದ್ಧವಾದಂತಹ ಐಶ್ವರ್ಯವನ್ನು ತಾನು ಪಡಿತಾನೆ. ದುಷ್ಟ ಪರಿಣಾಮಗಳು ಅವನ ಮೇಲೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಅವನ ದೇಹದಲ್ಲಿರುವಂತಹ ಆ ಎಲ್ಲ ದುರ್ಲಕ್ಷಣಗಳು ಕೂಡ ಅದು ನಾಶವಾಗತ್ತೆ. ಇದಕ್ಕೆ ಸಾಧನವಾದದ್ದು ಶುದ್ಧವಾದಂತಹ ಆಚಾರ. ಹೀಗಾಗಿ ಈಗಿನ ಕಾಲದಲ್ಲಿ ಮನುಷ್ಯ ತಾನು ಯಾಕೆ ಇಷ್ಟೆಲ್ಲ ರೋಗಗಳಿಗೆ ಒಳಗಾಗಿದ್ದಾನೆ, ನಾನಾ ತರಹದ ತೊಂದರೆಗೆ ಮನುಷ್ಯ ಸಿಕ್ಕಿ ಬಿದ್ದಿದ್ದಾನೆ. ಮಾನಸಿಕವಾದಂತಹ ದೌರ್ಬಲ್ಯ, ದೈಹಿಕವಾದಂತಹ ದೌರ್ಬಲ್ಯ ಆ ಮನುಷ್ಯನನ್ನು ನಾವು ನೋಡ್ತೇವೆ. ಕಾರಣ ಏನು ಅಂದರೆ ಶುದ್ಧವಾದಂತಹ ಆಚಾರ ಇಲ್ಲ. ಇದು ಶಾಸ್ತ್ರ ಹೇಳುವಂತಹ ಮಾತು. ಹಾಗಾಗಿ ಮಾಡುವ ಒಂದೇ ಕಾರ್ಯವನ್ನು ನಾವು ಶುದ್ಧವಾಗಿ ವಿಧಾನಪೂರ್ವಕವಾಗಿ ನಾವು ಮಾಡಿದಿವಿ ಅಂತಾದರೆ ಆಗ ನಮ್ಮ ಹತ್ತಿರ ಯಾವ ದುಷ್ಟ ಪರಿಣಾಮಗಳು ನಮಗೆ ಏನನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ದುಷ್ಟರ ಸಹವಾಸವನ್ನು ಮಾಡಿದರೂ ಕೂಡ ಅದರ ಪರಿಣಾಮ ನಮ್ಮ ಮೇಲೆ ಆಗೋದಿಲ್ಲ. ಯಾಕೆ? ನಮ್ಮಲ್ಲಿ ಶುದ್ಧವಾದಂತಹ ಸದಾಚಾರ ಇರುತ್ತೆ, ಅದು ನಮ್ಮನ್ನ ಪ್ರೊಟೆಕ್ಟ್ ಮಾಡಿರುತ್ತೆ. ಹೀಗೆ ಈಗಿನ ಕಾಲ ನಾವು ನೋಡ್ತೇವೆ, ಈ ಕೊರೋನಾಗಾಗಿ ಒಂದು ಇಂಜೆಕ್ಷನ್ ಬಂದಿದೆ. ಆ ಕೊರೋನಾಗಾಗಿ ನಾವು ಇಂಜೆಕ್ಷನ್ ಹಾಕೊಂಡ್ರೆ ನಮ್ಮನ್ನ ಆ ಇಂಜೆಕ್ಷನ್, ಆ ಲಸಿಕೆ ನಮ್ಮ ಹತ್ತಿರ ರೋಗ ಬರದೇ ಇರುವಂತೆ ತಡೆಯುತ್ತೆ, ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆದರೆ ಶಾಸ್ತ್ರ ಹೇಳುತ್ತೆ, ಯಾವ ಮನುಷ್ಯ ಶುದ್ಧವಾದಂತಹ ಸದಾಚಾರದಲ್ಲಿ ರತನಾಗಿದ್ದಾನೆ, ಸದಾಚಾರಿಯಾಗಿದ್ದಾನೆ, ವರ್ಣಾಶ್ರಮಕ್ಕೆ ವಿಹಿತವಾದಂತಹ ಆಚಾರಗಳನ್ನು ಧರ್ಮಗಳನ್ನು ತಾನು ಅನುಷ್ಠಾನ ಮಾಡುತ್ತಾನೆ, ಅವನ ಹತ್ತಿರ ಯಾವ ರೋಗಗಳಾಗಲಿ, ದುರ್ಲಕ್ಷಣಗಳಾಗಲಿ, ದುಷ್ಟರ ಪ್ರಭಾವವಾಗಲಿ, ದುರ್ವಿಚಾರಗಳಾಗಲಿ ಅವನ ಹತ್ತಿರ ಸುಳಿಯೋದಿಲ್ಲ. ಅದಕ್ಕಾಗಿ ನಾವು ಪ್ರತ್ಯೇಕವಾಗಿ ಇಂಜೆಕ್ಷನ್ ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ. ಶಾಸ್ತ್ರ ಹೇಳಿತು, ನಿರಂತರವಾಗಿ ತಾನು ಮೃತ್ತಿಕಾ ಶೌಚವನ್ನು ಮಾಡು, ಕೈಕಾಲುಗಳನ್ನು ಚೆನ್ನಾಗಿ ತೊಳೆದುಕೋ ಅಂತ ಶಾಸ್ತ್ರ ಹೇಳಿದೆ.
ಜನಗಳಿಗೆ ಶಾಸ್ತ್ರದ ಮೇಲೆ ವಿಶ್ವಾಸ ಕಮ್ಮಿ ಇತ್ತು. ಆದರೆ ಈಗ ಸೈನ್ಸ್ ಹೇಳುತ್ತೆ, ವಿಜ್ಞಾನಿಗಳು ಹೇಳ್ತಾರೆ, ಡಾಕ್ಟರ್ಸ್ ಹೇಳ್ತಾರೆ, ರೋಗ ಬರುತ್ತೆ ಕೊರೋನಾ, ಹಾಗಾಗಿ 10 ನಿಮಿಷಕ್ಕೆ 20 ನಿಮಿಷಕ್ಕೆ ಒಂದು ಬಾರಿ ಚೆನ್ನಾಗಿ ಸೋಪನ್ನು ಹಾಕೊಂಡು ಕೈ ತೊಳ್ಕೊಳ್ಳಿ ಅಂತ. ಜನ ಅದನ್ನು ಫಾಲೋ ಮಾಡ್ತಾರೆ. ಶಾಸ್ತ್ರ ಈ ಮಾತನ್ನು ಯಾವತ್ತೋ ಹೇಳಿದೆ. ಏನಾದರೂ ಒಂದು ಪದಾರ್ಥವನ್ನು ತಿಂದಾಗ ಮೈಯೆಲ್ಲ ಎಂಜಲಾಗತ್ತೆ, ಆಗ ಆಚಮನ ಮಾಡಬೇಕು. ಬಹಿರ್ದೇಶಾದಿಗಳಿಗೆ ಹೋದಾಗ, ಮನೆಯಿಂದ ಹೊರಗಡೆ ಹೋದಾಗ, ಒಳಗೆ ಬರುವಾಗ ಕೈಕಾಲುಗಳನ್ನು ಶುದ್ಧವಾಗಿ ತೊಳೆದುಕೊಂಡು ಬರಬೇಕು ಇತ್ಯಾದಿಯಾಗಿ ಶಾಸ್ತ್ರ ಹೇಳಿತ್ತು. ಅದನ್ನು ನಾವು ಆ ಪರಂಪರೆಯನ್ನು, ಆ ಆಚಾರವನ್ನು ನಾವು ಅನುಷ್ಠಾನ ಮಾಡಿಕೊಂಡು ಬಂದಿದ್ವಿ ಅಂತಾದರೆ ಇವತ್ತಿನ ದಿವಸ ಈ ರೋಗಗಳಿಗೆ ಯಾರೂ ಬಲಿಯಾಗುವಂತಹ ಅವಶ್ಯಕತೆ ಇರಲಿಲ್ಲ. ಆದರೆ ಬಲಿ ಆಗ್ತಾರೆ. ಕಾರಣ ಏನು ಅಂದರೆ, ಡಾಕ್ಟರ್ಸ್ ಹೇಳೋದು ಅವನಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಇದೆ. ಯಾಕೆ ಇಮ್ಯುನಿಟಿ ಪವರ್ ಕಮ್ಮಿ ಇದೆ? ಶುದ್ಧವಾದ ಆಹಾರ ಇಲ್ಲ. ಯಾಕೆ ಶುದ್ಧವಾದ ಆಹಾರ ಇಲ್ಲ? ದೇವರಿಗೆ ನೈವೇದ್ಯ ಮಾಡೋದಿಲ್ಲ, ವೈಶ್ವದೇವಾದಿಗಳಿಲ್ಲ, ಸಂಧ್ಯಾವಂದನೆ ಇಲ್ಲ, ಗಾಯತ್ರಿ ಜಪ ಇಲ್ಲ, ಶುದ್ಧ ಆಚಾರ ಇಲ್ಲದೇನೆ ಕೇವಲ ಸ್ನಾನವನ್ನು ಮಾಡಿ ಏನೋ ಮಾಡಿದಂತ ಹಾಡಿ ಏನು ಊಟ ಮಾಡಿದ ಅಂತ ಆದರೆ ಅದರಲ್ಲಿ ಯಾವ ಒಳ್ಳೆಯ ಗುಣಗಳು ಇರುವುದಕ್ಕೆ ಸಾಧ್ಯ ಇದೆ ಹೇಳಿ ನೋಡೋಣ. ಯಾವ ಒಳ್ಳೆಯ ಗುಣಗಳು ಆ ಪದಾರ್ಥಗಳಲ್ಲಿರುವುದಕ್ಕೆ ಸಾಧ್ಯವೇ ಇಲ್ಲ. ಹೇಗೆ? ದೇವರಿಗೆ ನಿವೇದಿತವಾಗಿಲ್ಲ ಆ ಪದಾರ್ಥ. ಶುದ್ಧವಾದ ರೀತಿಯಲ್ಲಿ ನಾವು ಆ ಪದಾರ್ಥವನ್ನು ಮಾಡಿಲ್ಲ. ಹೀಗಾಗಿ ನಮಗೆ ಆ ಎಲ್ಲ ರೋಗಗಳು ಬರುವಂತಹ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ನಾನಾ ತರಹದ ದುರ್ವಿಚಾರಗಳು ಬರುವಂತಹ ಅವಕಾಶ ಇದೆ. ದುಷ್ಟರ ದುರ್ಜನರ ಸಂಪರ್ಕದಿಂದ ದುಷ್ಪರಿಣಾಮಗಳು ಆಗುವಂತಹ ಸಂಭವ ಬಹಳ ಇದೆ. ಕಾರಣ, ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ನಮ್ಮ ಅನೂಚಾನವಾದಂತಹ ಆ ಒಂದು ಆಚಾರ ನಮ್ಮಲ್ಲಿ ಕಡಿಮೆಯಾಗ್ತಾ ಇದೆ. ಹಾಗಾಗಿ ಮನುಸ್ಮೃತಿಕಾರ ಹೇಳ್ತಾನೆ, ಮನುಷ್ಯ ತಾನು ಶುದ್ಧವಾದಂತಹ ಆಚಾರವನ್ನು ಮಾಡಬೇಕು. ಮತ್ತೊಂದು ಮಾತು ಆ ಮನುಸ್ಮೃತಿಯಲ್ಲಿ ಬರ್ತದೆ, ಪ್ರಸಿದ್ಧವಾದಂತಹ ಮಾತು ಇದು. ಜಪ್ಯೇನೈವದು ಸಂಸಿದ್ಧೇತ್ ಬ್ರಾಹ್ಮಣೋ ನಾತ್ರ ಸಂಶಯ ಕುರ್ಯಾದನ್ಯನ್ನವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ನೋಡಿ ಎಷ್ಟು ಅದ್ಭುತವಾದ ಮಾತು ಹೇಳ್ತಾನೆ. ವೇದೋಕ್ತವಾದಂತಹ ಎಷ್ಟೆಲ್ಲ ಕರ್ಮಗಳಿದೆ, ಆ ಎಲ್ಲ ಕರ್ಮಗಳನ್ನು ಮನುಷ್ಯ ತಾನು ಪೂರ್ಣವಾಗಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆಯುಷ್ಯನೇ ಬಹಳ ಕಮ್ಮಿ ಮನುಷ್ಯನಿಗೆ. ಹಾಗಾಗಿ ಆಯುಷ್ಯ ಕಮ್ಮಿ ಇದ್ದಾಗ ಅದರಲ್ಲೂ ಈ ವೇದೋಕ್ತವಾದಂತಹ ಎಲ್ಲ ಕರ್ಮಗಳನ್ನು ಮಾಡುವುದಕ್ಕೆ ಅವನಿಗೆ ಸಮಯವೂ ಇಲ್ಲ. ಹಾಗಾಗಿ ಮನುಸ್ಮೃತಿ ಹೇಳುತ್ತೆ, ಕುರ್ಯಾದನ್ಯನ್ನವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ನೀನು ಉಳಿದ ಮಂತ್ರಗಳ ಜಪ, ಉಳಿದ ವೈದಿಕ ಕರ್ಮಗಳನ್ನು ಮಾಡದೇ ಇರು, ಆದರೆ ಪ್ರತಿನಿತ್ಯ ಗಾಯತ್ರಿ ಜಪವನ್ನಾದರೂ ಮಾಡು. ಆ ಗಾಯತ್ರಿ ಜಪವನ್ನು ಮಾಡುವುದರಿಂದ ನಿನ್ನ ಬ್ರಾಹ್ಮಣ್ಯ ಉಳಿಯತ್ತೆ. ನೋಡಿ, ಆ ಗಾಯತ್ರಿ ಮಂತ್ರದಲ್ಲಿ ಎಲ್ಲವೂ ಅಡಕವಾಗಿತ್ತು. ಅದು ಕೂಡ ಸಂಧ್ಯಾ ವಂದನೆಯಲ್ಲಿ ಬರುವಂತಹ ಒಂದು ಅಂಗ, ಸಂಧ್ಯಾ ವಂದನೆಯಲ್ಲಿ ಬರುವಂತಹ ಒಂದು ವಿಚಾರ. ಹಾಗಾಗಿ ಜಪ್ಯೇನೈವತು ಸಂಸಿದ್ಧೇ ಬ್ರಾಹ್ಮಣೋ ನಾತ್ರ ಸಂಶಯ ಕುರ್ಯಾದನ್ಯನ್ನವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಹೀಗಾಗಿ ಆ ಗಾಯತ್ರಿ ಜಪವನ್ನು ಮಾಡುವುದು.
ಜಪ ಎನ್ನುವ ಶಬ್ದಕ್ಕೆ ಶಾಸ್ತ್ರ ಒಂದು ಮಾತು ಹೇಳುತ್ತೆ, ಜಕಾರೋ ಜನ್ಮ ವಿಚ್ಛೇದ ಪಕಾರ ಪಾಪನಾಶನಂ ತಸ್ಮಾತ್ ಜಪ ಇತಿ ಪ್ರೋಕ್ತಂ. ಜ ಅಂದರೆ ನಾವು ಆ ಗಾಯತ್ರಿ ಮಂತ್ರವನ್ನು ಜಪ ಮಾಡುವುದರಿಂದ ನಮಗೆ ಪುನರ್ಜನ್ಮ ಇಲ್ಲ. ಪಕಾರ ಪಾಪನಾಶನಂ, ನಮ್ಮ ಎಲ್ಲ ಪಾಪಗಳು ನಾಶ ಆಗುತ್ತೆ. ಯಾವ ಮಂತ್ರವನ್ನು ನಾವು ಜಪ ಮಾಡುವುದರಿಂದ ನಮಗೆ ಪುನರ್ಜನ್ಮ ಇಲ್ಲ, ಮೋಕ್ಷ ಪ್ರಾಪ್ತಿ. ನಾವು ಮಾಡಿದಂತಹ ಎಲ್ಲ ಪಾಪಗಳು ನಾಶ, ಅದಕ್ಕೆ ಜಪ ಅಂತ ಕರೀತಾರೆ ಎಂಬುದಾಗಿ ನಾವು ಕೇಳುತ್ತೇವೆ. ಗಾಯತ್ರಿ ಮಂತ್ರದ ಬಗ್ಗೆ ಬಹಳ ವಿಸ್ತಾರವಾಗಿ ವ್ಯಾಖ್ಯಾನ ಇದೆ, ಅದರ ಅರ್ಥಗಳಿದೆ. ಅಷ್ಟೆಲ್ಲ ಅನುಸಂಧಾನಪೂರ್ವಕವಾಗಿ ಮಾಡುವುದಕ್ಕೆ ಸಾಧ್ಯವೂ ಇಲ್ಲ. ಆದರೆ ತನ್ನ ಯೋಗ್ಯತೆಯಷ್ಟೋ ಅಷ್ಟನ್ನಾದರೂ ತಾನು ಅರ್ಥ ಸಹಿತವಾಗಿ ಅರ್ಥಾನುಸಂಧಾನ ಪೂರ್ವಕವಾಗಿ ಆ ಗಾಯತ್ರಿ ಜಪವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. 3 ದಿವಸ ಗಾಯತ್ರಿ ಜಪವನ್ನು ಮಾಡದೇ ಇದ್ದರೆ ಅವನು ಬ್ರಾಹ್ಮಣನೇ ಅಲ್ಲ. ಸಂಧ್ಯಾ ವಂದನೆ ಮಾಡದೇ ಇದ್ದರೆ ಅವನು ಬ್ರಾಹ್ಮಣನೇ ಅಲ್ಲ. ಮತ್ತೊಮ್ಮೆ ಅವನಿಗೆ ಉಪನಯನವನ್ನು ಮಾಡಬೇಕು, ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಅಷ್ಟರ ಮಟ್ಟಿಗೆ ಆ ಗಾಯತ್ರಿ ಜಪದ ಸಿದ್ಧಿ ಇದೆ. ಎಷ್ಟು ಭಕ್ತಿಯಿಂದ ಅನುಸಂಧಾನಪೂರ್ವಕವಾಗಿ ಆ ಜಪವನ್ನು ಮಾಡ್ತಾನೆ, ಅಷ್ಟು ಸಿದ್ಧಿ ಅವನಿಗೆ ಬರ್ತಾ ಹೋಗುತ್ತೆ. ಆ ಸಿದ್ಧಿ ಬರುವುದಕ್ಕಾಗಿ ಮನುಷ್ಯ ತಾನು ಪ್ರಯತ್ನ ಮಾಡಲೇಬೇಕು. ಮಧ್ವ ವಿಜಯದಲ್ಲಿ ಒಂದು ಮಾತು ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು, ಸಿದ್ಧಯೇ ಸ್ಯಾಧಿ ಯತ್ನ. ಯತ್ನ, ಮನುಷ್ಯನ ಪ್ರಯತ್ನ ಇದ್ದರೆ ಸಿದ್ಧಿ ಆಗತ್ತೆ. ಮನುಷ್ಯನ ಪ್ರಯತ್ನ ಇಲ್ಲದೆ ಇದ್ರೆ ಸಿದ್ಧಿ ಆಗೋದಿಲ್ಲ. ಹಠದಿಂದ ರಾತ್ರಿ 10 ಆಗಲಿ 11 ಆಗಲಿ ಸಂಧ್ಯಾ ವಂದನೆ ಮಾಡಿ ಮಲಗಬೇಕು, ಗಾಯತ್ರಿ ಜಪವನ್ನು ಮಾಡಬೇಕು ಅಂತ ಮನುಷ್ಯ ತಾನು ಪ್ರಯತ್ನ ಮಾಡಿದ, ಪಣ ತೊಟ್ಟಿ ನಿಂತ ಅಂತಾದರೆ ದೇವರು ಅವನಿಂದ ಮಾಡಿಸ್ತಾನೆ. ಮನುಷ್ಯನ ಪ್ರಯತ್ನವೇ ಇಲ್ಲ ಅಂತಾದರೆ ದೇವರು ಏನು ಅನುಗ್ರಹ ಮಾಡೋದಿಲ್ಲ. ಅಯ್ಯೋ ರಾತ್ರಿ 11 ಗಂಟೆ ಆಗಿದೆ, ನಾನು ಆಫೀಸಿಂದ ಬರೋದು, ಆ ಸಂಧ್ಯಾವನ್ನು ಹೇಗೆ ಮಾಡ್ಲಿಕ್ಕಾಗತ್ತೋ ಇಲ್ಲೋ, ಸುಸ್ತಾಗಿರುತ್ತೆ, ಶ್ರಮ ಆಗಿರುತ್ತೆ ಅಂದರೆ ಆ ಸಂಧ್ಯಾವನ್ನು ಎನ್ನುವಂತಹ ಆ ನಿತ್ಯ ಕರ್ಮವನ್ನು ಮಾಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹೀಗಿದೆ. ಹೀಗೆ ಒಂದೊಂದು ದಿವಸ ಬಿಡ್ತಾ ಹೋದರೆ ಮುಗೀತು. ಅವನಿಗೆ ಕೇವಲ ನಿಮಿತ್ತ ಮಾತ್ರಕ್ಕೆ ಜನಿವಾರ. ಆ ಜನಿವಾರದ ಮಹತ್ವವೇ ಅವನಲ್ಲಿ ಏನೂ ಇರುವುದಿಲ್ಲ. ಭಾಗವತ ಅದನ್ನು ಹೇಳುತ್ತೆ, ವಿಪ್ರತ್ವೇ ಸೂತ್ರಮೇವಹಿ. ಕಲಿಯುಗದಲ್ಲಿ ಮುಂದೆ ಜನ ಇವನು ಬ್ರಾಹ್ಮಣ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ, ಅವನ ಮೈ ಮೇಲೆ ಜನಿವಾರವನ್ನು ಹಾಕ್ಕೊಂಡಿದ್ದ ಅಂದರೆ ಅವನು ಬ್ರಾಹ್ಮಣ ಅಂತ ತಿಳ್ಕೊಳ್ಳಿ. ಇಷ್ಟರ ಮಟ್ಟಿಗೆ ಆಚಾರ ನಾಶವಾಗುತ್ತಂತೆ. ಯಾಕೆ ನಾವು ಆ ಜನಿವಾರವನ್ನು ಹಾಕೋತೇವೆ? ಮಮ ಬ್ರಾಹ್ಮಣ್ಯ ಸಿದ್ಧ್ಯರ್ಥಂ ವಹಾಮಿತ್ವಾ ಮತಂದ್ರಿತಃ ಪಾವಿತ್ರಂ ಬಲಮಾಯುಷ್ಯಂ ಹರಿತದ್ಭಕ್ತ ಸೇವಾಂಚ ಸದಾಕಾರಯ ಮತ್ಪ್ರಿಯ. ಇಷ್ಟೆಲ್ಲ ಸಾಧನೆಗಳನ್ನು ನನ್ನಿಂದ ಮಾಡಿಸು ಅಂತ ಹೇಳಿ ಅಭಿಮಂತ್ರಣ ಪೂರ್ವಕವಾಗಿ ನಾವು ಆ ಜನಿವಾರವನ್ನು ಹಾಕ್ಕೊಳ್ತೇವೆ. ಹಾಗಾಗಿ ಆ ಜನಿವಾರ ಇದ್ದಿದ್ದಕ್ಕಾಗಿ ನಮಗೆ ಒಂದು ಅಧಿಕಾರ, ವೇದಾಧಿಕಾರ, ಸಂಧ್ಯಾವಂದನೆ, ವೇದಮಂತ್ರ, ಗಾಯತ್ರಿ ಜಪಾದಿಗಳನ್ನು ಮಾಡುವುದಕ್ಕೆ ಅಧಿಕಾರ ಬಂದಿದೆ. ಹಾಗಾಗಿ ಸಂಧ್ಯಾವಂದನೆ ಮಾಡೋದಿಲ್ಲ, ಗಾಯತ್ರಿ ಜಪವನ್ನು ಮಾಡಲಿಲ್ಲ ಅಂತ ಆದರೆ ಆ ಜನಿವಾರ ಕೇವಲ ದಾರ ಇದ್ದಂತೆ. ಅದಕ್ಕೆ ವ್ಯಾಸರು ಹೇಳಿದರು, ವಿಪ್ರತ್ವೇ ಸೂತ್ರಮೇವಹಿ. ಅವನು ಕೇವಲ ಜನಿವಾರವನ್ನು ನೋಡಿ ಇವನು ಬ್ರಾಹ್ಮಣ ಅಂತ ಕಂಡುಹಿಡಬೇಕು ಮುಂದೆ ಕಲಿಯುಗದಲ್ಲಿ. ಅಂತಹ ಒಂದು ಅವಸ್ಥೆ ಬರುತ್ತೆ. ಕಾರಣ ಆಚಾರ ಇಲ್ಲ. ಅದೇ ಮನುಷ್ಯ ತಾನು ಸದಾಚಾರಿಯಾಗಿದ್ದ ಅಂದರೆ ಏನನ್ನಾದರೂ ಮಾಡುವುದಕ್ಕೂ ಸಾಧ್ಯ ಇದೆ. ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟೆ. ಆ ಶೃಂಗಿ ಎನ್ನುವಂತಹ ಸಣ್ಣ ಬಾಲಕ
ತಾನು ಶುದ್ಧವಾದಂತಹ ಆಚಾರವನ್ನು ತಪಸ್ಸನ್ನು ಮಾಡಿ ಬಂದದ್ದಕ್ಕಾಗಿ ಪರೀಕ್ಷಿತ್ ರಾಜರಿಗೂ ಆ ಶಾಪವನ್ನು ಕೊಡುವಂತಹ ಸಾಧ್ಯತೆ ಅವನಿಗೆ ಇದೆ. ಸಿದ್ಧಿಯಿಂದ ಇಂತಹ ಫಲಗಳಾಗತ್ತೆ, ಶುದ್ಧವಾದಂತಹ ಆಚಾರದಿಂದ ಇಂತಹ ಫಲಗಳು ಸಿಗತ್ತೆ. ಶುದ್ಧವಾದ ಆಚಾರ ಇಲ್ಲದೆ ಇದ್ರೆ ಅವನ ಸರ್ವನಾಶವೇ ಆಗತ್ತೆ. ಎರಡಕ್ಕೂ ನಾವು ದೃಷ್ಟಾಂತವನ್ನು ನೋಡ್ತೇವೆ. ಹೀಗೆ ಈ ಸಂಧ್ಯಾ ವಂದನೆಯಲ್ಲಿ ಈ ಗಾಯತ್ರಿ ಜಪಕ್ಕೆ ಅನೇಕ ಹೆಸರುಗಳಿದೆ. ಸಂಧ್ಯಾ, ಸಂಧ್ಯಾನ ಇತ್ಯಾದಿಯಾಗಿ ಅನೇಕ ಹೆಸರುಗಳು ಈ ಜಪಕ್ಕೆ ಉಂಟು. ಇದರಲ್ಲಿ ಅನೇಕ ಅಂಗಗಳು ಇದೆ. ಸಂಧ್ಯಾ ವಂದನೆಯಲ್ಲಿ ಆಚಮನ, ಪ್ರಾಣಾಯಾಮ, ಸಂಕಲ್ಪ, ಮಾರ್ಜನ, ಪುನರಾಚಮನ, ಮಂತ್ರಾಚಮನ, ಪುನರ್ಮಾರ್ಜನ, ಪಾಪಪುರುಷ ವಿಸರ್ಜನ, ಪ್ರಾಣಾಯಾಮ, ಅರ್ಘ್ಯಪ್ರದಾನ, ಗಾಯತ್ರ್ಯಾಕರ್ಷಣ, ಪರಿಶೇಚನ ಪೂರ್ವಕ ಆತ್ಮ ಪ್ರದಕ್ಷಿಣ, ಭೂತೋಚ್ಚಾಟನ, ಆಸನ ವಿಧಿ, ಕರನ್ಯಾಸ, ಅಂಗನ್ಯಾಸ, ದಿಗ್ಬಂಧನ, ಗಾಯತ್ರಿ ಆವಾಹನ, ಧ್ಯಾನ ಶ್ಲೋಕ ಉಚ್ಚಾರಣೆ, ಗಾಯತ್ರಿ ಜಪ, ಮತ್ತೆ ಪುನಃ ಪ್ರಾಣಾಯಾಮ, ಕರನ್ಯಾಸ, ಅಂಗನ್ಯಾಸ, ಸಂಧ್ಯೋಪಸ್ಥಾನ, ಪ್ರದಕ್ಷಿಣೆ, ದಿಂಗ್ ನಮಸ್ಕಾರ, ಸಂಧ್ಯಾ ದೇವತಾದಿ ನಮಸ್ಕಾರಗಳು, ಗಾಯತ್ರಿ ಉದ್ವಾಸನೆ, ಸರ್ವ ಅರಿಷ್ಟ ನಿರಸನ, ಸರ್ವಮಂಗಲ ಚಿಂತನೆ, ಗೋವುಗಳಿಗೆ ಬ್ರಾಹ್ಮಣರಿಗೆ ನಮಸ್ಕಾರ, ನಮ್ಮ ಗೋತ್ರೋಚ್ಚಾರಣ ಪೂರ್ವಕವಾಗಿ ಅಭಿವಾದನ, ಸಮರ್ಪಣೆ, ಸಂಧ್ಯಾಸ್ಥಳ ಪ್ರೋಕ್ಷಣೆ. ಹೀಗೆ ನಾವು ಈ ಸಂಧ್ಯಾ ವಂದನೆ ಒಂದು ಮಾಡುವಂತಹ ಈ ಕರ್ಮದಲ್ಲಿ ನೋಡಿ 36 ಅಂಗಗಳಿದೆ. ಇಷ್ಟೆಲ್ಲ ಅಂಗಗಳಿಂದ ಸಹಿತವಾದದ್ದು ಸಂಧ್ಯಾ ವಂದನೆ. ಒಂದೊಂದನ್ನು ಮಾಡುವಾಗಲೂ ವಿಶೇಷವಾದಂತಹ ಮಂತ್ರಗಳಿದೆ. ಆ ಮಂತ್ರಗಳನ್ನು ಸ್ವರಬದ್ಧವಾಗಿ ನಾವು ಉಚ್ಚಾರ ಮಾಡ್ತಾ ಅರ್ಥಾನುಸಂಧಾನ ಪೂರ್ವಕವಾಗಿ ನಾವು ಆ ಮಂತ್ರಗಳನ್ನು ಹೇಳ್ತಾ ಆ ಕರ್ಮಗಳನ್ನು ಮಾಡಿದ್ದೇ ಅಂತಾದರೆ ಆಗ ಆ ಮನುಷ್ಯ ಉತ್ತಮವಾದಂತಹ ತೇಜಸ್ವಿ ಪುರುಷನಾಗ್ತಾನೆ. ಅವನ ಮುಖದಲ್ಲಿ ಆ ಬ್ರಹ್ಮವರ್ಚಸ್ಸು ಎದ್ದು ಕುಣಿಯತ್ತೆ. ಕಾರಣ ಅವನ ಶುದ್ಧ ಸದಾಚಾರ ಎಂಬುದಾಗಿ ನಾವು ಕೇಳ್ತೇವೆ. ಶಾಸ್ತ್ರ ಹೇಳುತ್ತೆ, ಎಂತಹ ಆಪತ್ತು ಬಂದಾಗಲೂ ಕೂಡ ಸಂಧ್ಯಾ ವಂದನೆ ಬಿಡಬಾರದು. ದಕ್ಷ ಸ್ಮೃತಿ ಎನ್ನುವಂತಹ ಒಂದು ಗ್ರಂಥ, ಅಲ್ಲಿ ಒಂದು ಮಾತು ಹೇಳುತ್ತೆ. ಏನಂದ್ರೆ, ಯಾವ ಮನುಷ್ಯ ಸಂಧ್ಯಾ ವಂದನೆ ಮಾಡೋದೇ ಇಲ್ಲ ಆ ಮನುಷ್ಯ ಯಾವ ಶುದ್ಧ ಕರ್ಮಗಳಿಗೆ ಅವನು ಯೋಗ್ಯನಲ್ಲ, ಅವನಿಗೆ ಅರ್ಹತೆನೇ ಇಲ್ಲ. ಅವನಿಗೆ ಸಂಧ್ಯಾಹೀನ ಅಶುಚಿರ್ನಿತ್ಯಂ ಅನರ್ಹ ಸರ್ವಕರ್ಮಸು ಅಂತ ಒಂದು ದಕ್ಷ ಸ್ಮೃತಿ. ನೋಡಿ, ಸಂಧ್ಯಾಹೀನ, ಯಾವ ಮನುಷ್ಯ ಸಂಧ್ಯಾ ವಂದನೆಯನ್ನು ಬಿಡ್ತಾನೆ, ಸಂಧ್ಯಾ ವಂದನೆ ಮಾಡೋದೇ ಇಲ್ಲ, ಅವನು ಅಶುಚಿಹಿ, ಅವನು ಮೈಲಿಗೆ ಇದ್ದಂತೆ, ಅಶುದ್ಧನಾದಂತೆ. ನೋಡಿ, ಸೂತಕ ಬಂದಾಗ ನಾವು ಸಂಧ್ಯಾ ವಂದನೆ ಮಾಡೋದೇ ಇಲ್ಲ ಪೂರ್ಣವಾಗಿ. ಯಾಕೆ? ಅಶುದ್ಧಿ ಇದೆ. ಸೂತಕ ಬಂದಾಗ ನಾವು ಹೇಗೆ ಸಂಧ್ಯಾ ವಂದನೆ ಬಿಡ್ತೇವೆ, ಹಾಗೆ ಪ್ರತಿನಿತ್ಯ ನಾವು ಸಂಧ್ಯಾ ವಂದನೆ ಮಾಡದೇ ಇದ್ರೆ ನಮಗೆ ಸೂತಕ ಇದ್ದಂತೆ, ನಾವು ಅಶುದ್ಧರಾದಂತೆ. ಅಂತಹ ಮನುಷ್ಯ ಸರ್ವಕರ್ಮಸು ಅನರ್ಹ, ಅವನು ಯಾವ ಕರ್ಮಗಳಿಗೂ ಅವನು ಯೋಗ್ಯನಲ್ಲ. ದೇವರ ಪೂಜೆ, ದಾನ, ಧರ್ಮ, ಅತಿಥಿ ಸತ್ಕಾರ, ಅನ್ನದಾನ
ಯಜ್ಞ ಯಾಗಾದಿಗಳನ್ನು ಇತ್ಯಾದಿ ಯಾವ ಕರ್ಮಗಳು ಅವನಿಗೆ ವಿಹಿತವಾಗಿದೆ ಆ ಯಾವ ವಿಹಿತವಾದ ಕರ್ಮಗಳಿಗೂ ಅವನಿಗೆ ಅಧಿಕಾರವೇ ಇಲ್ಲ. ಅಧಿಕಾರ ಬರಬೇಕು, ಅವನಿಗೆ ಆ ಕರ್ಮಗಳಲ್ಲಿ ಎಲಿಜಿಬಿಲಿಟಿ ಬರಬೇಕು ಅಂತಾದರೆ ಅದಕ್ಕೆ ಬೇಕಾದದ್ದು ಸಂಧ್ಯಾವಂದನೆ. ಆ ಸಂಧ್ಯಾವಂದನೆ ಮಾಡಲಿಲ್ಲ ಅಂತಾದರೆ ಅವನಿಗೆ ಆ ಅಧಿಕಾರವೇ ಹುಟ್ಟೋದಿಲ್ಲ. ಇಷ್ಟರ ಮಟ್ಟಿಗೆ ಸಂಧ್ಯಾವಂದನೆಯ ಮಹತ್ವವಿದೆ. ಹಾಗಾಗಿ 10 ನಿಮಿಷವೋ 15 ನಿಮಿಷವೋ, ರಾತ್ರಿ 10 ಆಗಲಿ 11 ಆಗಲಿ 12 ಆಗಲಿ ಸಂಧ್ಯಾವಂದನೆ ಮಾಡಿಯೇ ಮಲಗಬೇಕು. 10 ಬಾರಿಯಾದರೂ ಗಾಯತ್ರಿ ಮಂತ್ರ ಜಪವನ್ನು ಮಾಡಿ ಮಲಗಬೇಕು. ಪ್ರತಿನಿತ್ಯ 1008 ಮಾಡಬೇಕು. ಅಲ್ಲಿ ಹೇಳಿದ್ದಾರೆ, ಸಹಸ್ರ ಪರಮಾಂ ಶತಮಭ್ಯಾಂ ದಶಾವರಾಂ. 1008 ಮಾಡೋದು ಉತ್ತಮ ಪಕ್ಷ, 108 ಮಧ್ಯಮ, 10 ಅಧಮ. ಹಾಗಾಗಿ ನಾವು ಅಧಮ ಪಕ್ಷವನ್ನು ಹಿಡಿದರೂ ಕೊನೆಯ ಪಕ್ಷವನ್ನು ಹಿಡಿದರೂ ಕೂಡ 10 ಬಾರಿ ಗಾಯತ್ರಿ ಮಂತ್ರ ಜಪ ಮಾಡಿ ನಾವು ಮಲಗಬೇಕು, ಸಂಧ್ಯಾವಂದನೆ ಮಾಡಬೇಕು. ಇದು ಒಂದು ನಮ್ಮಲ್ಲಿ ಒಂದು ಕ್ರಾಂತಿ, ಹೊಸದಾದಂತಹ ಒಂದು ರೆವಲ್ಯೂಷನ್ ಅಂತಾರಲ್ಲ, ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಬೇರೆ ಮಂತ್ರಗಳ ಜಪವನ್ನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬೇರೆ ಸ್ತೋತ್ರಗಳ ಪಾರಾಯಣ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಮಾಡದಿದ್ರೂ ಚಿಂತೆ ಇಲ್ಲ. ಆದರೆ ನನ್ನ ಬ್ರಾಹ್ಮಣ್ಯ ಉಳಿಯುವುದಕ್ಕಾಗಿ, ನಾನು ಬ್ರಾಹ್ಮಣ ಉಳಿಯುವುದಕ್ಕೆ, ನನ್ನ ಬ್ರಾಹ್ಮಣ್ಯ ಉಳಿಬೇಕು ಅಂತಾದರೆ ಅದಕ್ಕೆ ಬೇಕಾದದ್ದು ಸಂಧ್ಯಾವಂದನೆ, ಗಾಯತ್ರಿ ಜಪ. ಇಷ್ಟನ್ನು ನಾನು ಪ್ರತಿ ದಿವಸ ಮಾಡದೆ ಮಲಗೋದಿಲ್ಲ ಎಂಬುದಾಗಿ ಆ ಒಂದು ದೀಕ್ಷಾಬದ್ಧರಾಗಿ ಪ್ರತಿಜ್ಞೆ ಮಾಡಿ ನಾವು ಇನ್ಮೇಲೆ ಪ್ರಾರಂಭವನ್ನು ಮಾಡಬೇಕು. ಯಾರ್ಯಾರು ಆ ರೀತಿಯಾಗಿ ಮಾಡೋದಿಲ್ಲ ಅವರೆಲ್ಲರೂ ಪ್ರತಿಜ್ಞೆ ಮಾಡಿ, ವಿಶ್ವೇಶ್ವರ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಆ ಗುರುಗಳ ಪ್ರೀತಿಗಾಗಿ ಎಲ್ಲರೂ ಆರಾಧನೆ ಮಾಡ್ತಾರೆ. ಕೇವಲ ಪಂಚಾಮೃತ ಅಭಿಷೇಕಗಳನ್ನು ಮಾಡಿ, ನಾನಾ ತರಹದ ಭಕ್ಷ್ಯಗಳನ್ನು ಮಾಡಿಸಿ ವೃಂದಾವನಕ್ಕೆ ರೇಷ್ಮೆ ವಸ್ತ್ರ ಹೊದಿಸೋದರಿಂದ ಗುರುಗಳಿಗೆ ಪ್ರೀತಿ ಇಲ್ಲ. ಉತ್ತಮವಾದಂತಹ ಸದಾಚಾರಿಯಾಗಿ ಶಾಸ್ತ್ರಾಧ್ಯಯನವನ್ನು ಮಾಡಿ ಆ ಗುರುಗಳ ಮುಂದೆ ಅನುವಾದ ಮಾಡಿ ಇಂತಹ ಸತ್ಕರ್ಮಗಳಲ್ಲಿ ತೊಡಗಿದ ಅಂತಾದರೆ ಆ ಗುರುಗಳು ಅವನನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ. ಹಾಗಾಗಿ ಮಕ್ಕಳು ಎಷ್ಟೋ ಜನ ಸಂಧ್ಯಾವಂದನೆ ಮಾಡೋದಿಲ್ಲ, ಮೊಮ್ಮಕ್ಕಳು ಮಾಡೋದಿಲ್ಲ, ಮನೆಯಲ್ಲಿ ಹಿರಿಯರು ಕೆಲವರು ಮಾಡೋದಿಲ್ಲ, ಹೀಗೆಲ್ಲ ಸಮಸ್ಯೆಗಳೇ ಇರುತ್ತೆ. ಯಾರ್ಯಾರ ಮನೆಯಲ್ಲಿ ಈ ತರಹ ಸಂಧ್ಯಾವಂದನೆಯಿಂದ ಚ್ಯುತರಾಗಿದ್ದಾರೆ, ದೂರವಾಗಿದ್ದಾರೆ, ಅವರೆಲ್ಲರಿಗೂ ಹೇಳಿ ಸಂಧ್ಯಾವಂದನೆ ಮಾಡಬೇಕು, ಗಾಯತ್ರಿ ಜಪ ಮಾಡಬೇಕು, ಇತರ ಮಂತ್ರಗಳನ್ನು ಇತರ ಕರ್ಮಗಳನ್ನು ಮಾಡದೇ ಇರು, ಆದರೆ ಸಂಧ್ಯಾವಂದನೆ ಅವಶ್ಯವಾಗಿ ಮಾಡತಕ್ಕದ್ದು. ಇಲ್ಲ ಅಂದರೆ ಅವನು ಯಾವ ಕರ್ಮಗಳಿಗೆ ಅರ್ಹನೇ ಅಲ್ಲ, ಯೋಗ್ಯತೆನೇ ಅವನಿಗೆ ಬರೋದಿಲ್ಲ, ಅಧಿಕಾರವೇ ಇಲ್ಲ ಎಂಬುದಾಗಿ ದಕ್ಷ ಸ್ಮೃತಿ ಹೇಳುತ್ತೆ. ಇನ್ನೊಂದು ಕಡೆಗೆ ಛಂದೋಗ ಪರಿಶಿಷ್ಟ ಎನ್ನುವಂತಹ ಮತ್ತೊಂದು ಗ್ರಂಥ, ಅಲ್ಲಿ ಈ ಮಾತು ಹೇಳುತ್ತೆ, ಅಮರಃ ಕರ್ಮಣಾಂ ವಿಪ್ರಃ ಸಂಧ್ಯಾಹೀನೋ ಯತಸ್ಮೃತಃ. ನೋಡಿ, ಬ್ರಾಹ್ಮಣ ಇವನು ಈ ಕರ್ಮಗಳಿಗೆ ಯೋಗ್ಯನಲ್ಲ, ಅವನಿಗೆ ಅರ್ಹತೆ ಇಲ್ಲ. ಯಾಕೆ ಅಂದರೆ ಸಂಧ್ಯಾವಂದನೆಯಿಂದ ಅವನು ದೂರನಾಗಿದ್ದಾನೆ, ಸಂಧ್ಯಾವಂದನೆ ಬಿಟ್ಟಿದ್ದಾನೆ. ಆದ್ದರಿಂದ ಶಾಸ್ತ್ರ ಹೇಳೋದು, ಆ ಗ್ರಂಥ ಹೇಳುತ್ತೆ, ಯಾರು ಸಂಧ್ಯಾವಂದನೆ ಮಾಡೋದಿಲ್ಲ ಅವನು ಈ ಕರ್ಮಗಳಿಗೆ ಯೋಗ್ಯನಲ್ಲ. ಆ ಗಾಯತ್ರಿ ಜಪವನ್ನು ಮಾಡುವಾಗ ದೇವರ ಅನುಸಂಧಾನವನ್ನು ಮಾಡುತ್ತೇವೆ. ನಮಗೆ ಭಗವಂತ ಎಷ್ಟೆಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾನೆ.
ಸುಂದರವಾದಂತಹ ದೇಹ, ಎಲ್ಲ ಕಾರ್ಯಗಳನ್ನು ಮಾಡುವಂತಹ ಆ ಇಂದ್ರಿಯಗಳು, ಅವಯವಗಳು, ಇರುವುದಕ್ಕೆ ಸುಂದರವಾದಂತಹ ಮನೆ, ಯೋಗ್ಯಳಾದಂತಹ ಹೆಂಡತಿ, ಮಕ್ಕಳು, ಸಮೃದ್ಧವಾದಂತಹ ಐಶ್ವರ್ಯ, ಭೋಗ ಮಾಡುವುದಕ್ಕೆ ನಾನಾ ತರಹದ ದ್ರವ್ಯಗಳು, ಪದಾರ್ಥಗಳು, ಇಷ್ಟೆಲ್ಲ ಅನುಕೂಲತೆಗಳು ನಾವು ದೇವರಿಂದ ಪಡೆದ ಮೇಲೆ ದೇವರಿಗೆ ನಾವು ಆ ಭಗವಂತ ಕೊಟ್ಟಿದ್ದಕ್ಕೆ ಉಪಕಾರ ಸ್ಮರಣೆ ಮಾಡಬೇಕಲ್ಲ. ದಾರಿಯಲ್ಲಿ ಹೋಗುವಾಗ ನಮ್ಮ ಕರ್ಚೀಫ್ ಕೆಳಗೆ ಬೀಳುತ್ತೆ. ಆ ಕರ್ಚೀಫ್ ಕೆಳಗೆ ಬಿದ್ದಾಗ ಯಾರೋ ದಾರಿಯಲ್ಲಿ ಪರಿಚಯ ಇಲ್ಲ ಆ ವ್ಯಕ್ತಿ, ನೋಡಿ ಸರ್ ನಿಮ್ಮ ಕರ್ಚೀಫ್ ಕೆಳಗೆ ಬಿದ್ದಿದೆ ತಗೊಳ್ರಿ ಅಂತ ಕೊಡ್ತಾನೆ. ಆ ಕರ್ಚೀಫ್ ಕೊಟ್ಟಂತಹ ವ್ಯಕ್ತಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಅವನು ನಮಗೆ ಪರಿಚಯ ಇದ್ನಾ? ಇಲ್ಲ. ಅವನು ನಮ್ಮ ಮಾವನ ಮಗನ? ಅಲ್ಲ. ಅವನು ಯೋಗ್ಯನಾದಂತಹ ವ್ಯಕ್ತಿನ, ಅಯೋಗ್ಯನ, ಸಾತ್ವಿಕನ, ದುಷ್ಟನ? ಗೊತ್ತಿಲ್ಲ. ಆ ವ್ಯಕ್ತಿಯ ಪರಿಚಯ ಇಲ್ಲದೆ ಇದ್ರೂ ಕೂಡ ಆ ಸಣ್ಣ 10 ರೂಪಾಯಿ ಖರ್ಚೀಫ್, ಆ ಬಟ್ಟೆ ಕೊಟ್ಟಿದ್ದಕ್ಕಾಗಿ ಅವನಿಗೆ ನಾವು ಧನ್ಯವಾದಗಳು, ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಆದರೆ ಪ್ರತಿನಿತ್ಯ ಭೋಗ ಮಾಡುವುದಕ್ಕೆ ಇಷ್ಟೆಲ್ಲ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ನಮಗೆ ಭಗವಂತ ಅನುಕೂಲತೆಗಳನ್ನು ಮಾಡ್ತಾನೆ. ಇಷ್ಟೆಲ್ಲ ಫಲಗಳನ್ನು ಕೊಟ್ಟಿದ್ದಾನೆ ನಮಗೆ ಭಗವಂತ. ಇಷ್ಟೆಲ್ಲ ಫಲಗಳನ್ನು ಕೊಟ್ಟ ಮೇಲೆ ನಾವು ಆ ಭಗವಂತನಿಗೆ ನಿತ್ಯದಲ್ಲಿ ಒಂದಲ್ಲ 3 ಬಾರಿಯಾದರೂ ಆ ದೇವರ ಸ್ಮರಣೆ ಮಾಡಬೇಕು, ಮಾಡಬಾರದು. ಯಾರು ಭಗವಂತನಿಂದ ಫಲವನ್ನು ಪಡೆದು ಆ ಉಪಕಾರ ಸ್ಮರಣೆ ಮಾಡೋದಿಲ್ಲ ಅವನು ಕೃತಜ್ಞ. ಮಹಾಭಾರತ ಹೇಳುತ್ತೆ, ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಯಾರು ಕೃತಜ್ಞನಾಗಿದ್ದಾನೆ, ಉಪಕಾರ ಸ್ಮರಣೆ ಮಾಡೋದಿಲ್ಲ, ಅವನಿಗೆ ಆ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ವಂತ. ಹಾಗಾಗಿ ನಾವು ದೇವರಿಂದ ಇಷ್ಟು ಪಡೆದು ಗಾಯತ್ರಿ ಜಪವನ್ನು ಮಾಡುವಾಗ, ಭಗವಂತ ನಿನ್ನ ಅನುಗ್ರಹದಿಂದ ನೀನು ಪ್ರೇರಣೆ ಮಾಡಿದಂತೆ ನಾನು ಈ ಕರ್ಮಗಳನ್ನು ಮಾಡ್ತಾ ಇದ್ದೇನೆ. ಧಿಯೋ ಯೋನಃ ಪ್ರಚೋದಯಾತ್. ಯಾವ ಭಗವಂತ ಒಳಗಿದ್ದು ನಮ್ಮ ಬುದ್ಧಿಯನ್ನು ಪ್ರೇರಣೆ ಮಾಡ್ತಾನೆ. ದೇಹವನ್ನು ಕೊಟ್ಟಿದ್ದಾನೆ, ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎನ್ನುವ ವಿಚಾರ ಮಾಡುವಂತಹ ಬುದ್ಧಿ ನಮಗೆ ಕೊಟ್ಟದ್ದು ಭಗವಂತ. ಒಳಗಿದ್ದು ಆ ಬುದ್ಧಿಯನ್ನು ಪ್ರೇರಣೆ ಮಾಡೋದು ಭಗವಂತ. ಹೀಗಾಗಿ ಭಗವಂತ ನಿನ್ನ ಅನುಗ್ರಹದಿಂದ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ, ನಿನ್ನಿಂದಾಗಿ ನನಗೆ ಇಷ್ಟೆಲ್ಲ ಫಲಗಳು ದೊರೆತಿದೆ ಅಂತ ಹೇಳಿ ನಿತ್ಯದಲ್ಲಿ 3 ಬಾರಿಯಾದರೂ ನಾವು ದೇವರಿಗೆ ಆ ಉಪಕಾರ ಸ್ಮರಣೆ ಮಾಡೋದು ಮನುಷ್ಯನ ಕರ್ತವ್ಯ. ನೋಡಿದರೆ 24/7 ನಾವು ಪ್ರಾರ್ಥನೆ ಮಾಡಬೇಕು. ಅಷ್ಟು ಉಪಕಾರವನ್ನು ಪಡೆದಿದೆ ನಾವು ದೇವರಿಂದ. ಆದರೆ ಅಷ್ಟು ಯೋಗ್ಯತೆ ನಮಗಿಲ್ಲ, ಮಾಡುವುದಕ್ಕೂ ಆಗೋದಿಲ್ಲ. ಅಷ್ಟಾಗದೇ ಇದ್ದರೂ ಕೂಡ 3 ಬಾರಿಯಾದರೂ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಆ 3 ಬಾರಿ ಸಂಧ್ಯಾ ವಂದನೆಯಲ್ಲಿ ಮಾಡುವಾಗ, ಆ ಗಾಯತ್ರಿ ಜಪವನ್ನು ಮಾಡುವಾಗ ಅಲ್ಲಿ ನಾವು ದೇವರಿಗೆ ಇದನ್ನು ಚಿಂತನೆ ಮಾಡೋಣ, ಆ ದೇವರ ಉಪಕಾರ ಸ್ಮರಣೆಯನ್ನು ಮಾಡೋಣ. ಇದಕ್ಕಾಗಿಯಾದರೂ ಮನುಷ್ಯ ಸಂಧ್ಯಾ ವಂದನೆಯನ್ನು ಬಿಡಬಾರದು. ದೇವರ ಉಪಕಾರ ಸ್ಮರಣೆ ಹೀಗೆ ನಮಗೆ ಆಗತ್ತೆ, ಇಲ್ಲೇ ಅದನ್ನು ನಮಗೆ ಪ್ರತ್ಯೇಕವಾಗಿ ದೇವರ ಉಪಕಾರ ಸ್ಮರಣೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿಯಾದರೂ ಮನುಷ್ಯ ತಾನು ಸಂಧ್ಯಾ ವಂದನೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ ಮತ್ತೊಂದು ಕಡೆಗೆ ಮನುಸ್ಮೃತಿಯಲ್ಲಿ ಒಂದು ಮಾತು ಮತ್ತೊಮ್ಮೆ ತಿಳಿಸಿಕೊಡುತ್ತಾನೆ. ಋಷಿಗಳಿಗೆ ದೀರ್ಘವಾದಂತಹ ಆಯುಷ್ಯ ಇತ್ತು. ಸಾವಿರಾರು ವರ್ಷಗಳ ಕಾಲ ಅವರು ಜೀವನವನ್ನು ಮಾಡ್ತಾ ಇದ್ರು, ಬದುಕಿರ್ತಾ ಇದ್ರು. ಏನು ಕಾರಣ ಅದಕ್ಕೆ ಅಂತ ಕೇಳಿದಾಗ ಮನುಸ್ಮೃತಿ ಹೇಳುತ್ತೆ, ಋಷಯಃ
ದೀರ್ಘ ಸಂಧ್ಯತ್ವಾತ್ ದೀರ್ಘಮಾಯುರವಾಪ್ನುಯುಃ ಪ್ರಜ್ಞಾಂ ಯಶಶ್ಚ ಕೀರ್ತಿಂಚ ಬ್ರಹ್ಮವರ್ಚಸಮೇವ ಚ. ನೋಡಿ, ಋಷಿಗಳು ದೀರ್ಘವಾದಂತಹ ದೀರ್ಘಕಾಲ ಸಂಧ್ಯಾ ವಂದನೆ ಮಾಡ್ತಾ ಇದ್ರು. ಆ ಋಷಿಗಳು ಮಾಡುವಂತೆ ನಮಗೆ ದೀರ್ಘಕಾಲ ಮಾಡುವುದಕ್ಕಾಗೋದಿಲ್ಲ. ಸಂಧ್ಯಾ ವಂದನೆ ಇರೋದೇ 20 ನಿಮಿಷ ಮಂತ್ರ, ಮಾಡೋಣ ಅರ್ಧ ಗಂಟೆ, ಅದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅವರು ಸಂಧ್ಯಾ ವಂದನೆ ಮಾಡುವಾಗ, ಆ ಜಪಾದಿಗಳನ್ನು ಮಾಡುವಾಗ ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಹೋಗ್ತಾ ಇದ್ರು. ಹಾಗಾಗಿ ದೀರ್ಘಕಾಲ ಸಂಧ್ಯಾ ವಂದನೆ ಮಾಡಿದ್ದಕ್ಕಾಗಿ ಅವರು ದೀರ್ಘಾಯುಷ್ಯವನ್ನು ಹೊಂದಿದ್ದಾರೆ. ನೋಡಿ, ಇದು ಸಂಧ್ಯಾ ವಂದನೆ ಮಾಡುವುದರ ರಹಸ್ಯವಾದ ಮಾತು. ಮನುಸ್ಮೃತಿಕಾರ ಹೇಳ್ತಾನೆ, ಕೇವಲ ದೀರ್ಘಾಯುಷ್ಯ ಅಷ್ಟೇ ಅಲ್ಲ, ಪ್ರಜ್ಞಾಂ, ವಿಶೇಷವಾದಂತಹ ಆ ಬುದ್ಧಿ ಸಾಮರ್ಥ್ಯ, ಮೆಮೊರಿ ಪವರ್. ನಮಗೆ ಅರ್ಧ ಗಂಟೆ ಹಿಂದೆ ಏನಾಯಿತು ಅಂತ ಕೇಳಿದ್ರೆ ಈಗ ನಮ್ಗೆ ನೆನಪಿರೋದಿಲ್ಲ, ಮರೆತು ಹೋಗಿರುತ್ತೆ. ಯಾಕೆಂದರೆ ನಮಗೆ ಆ ಮೆಮೊರಿ ಇಲ್ಲ, ಮೆಮೊರಿ ಲಾಸ್ ಆಗಿರುತ್ತೆ. ಕಾರಣ, ನಾವು ಭಗವಂತನ ಗುಣಗಳ ಚಿಂತನೆ ಮಾಡಿಲ್ಲ, ಗಾಯತ್ರಿ ಜಪಾದಿಗಳನ್ನು ಮಾಡಿಲ್ಲ, ದೀರ್ಘಕಾಲವಾಗಿ ನಾವು ನಮ್ಮ ಆ ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡಿಲ್ಲ, ನಮ್ಮ ಆಚಾರವನ್ನು ಅನುಷ್ಠಾನ ಮಾಡಿಲ್ಲ. ಹಾಗಾಗಿ ಋಷಿಗಳು ದೀರ್ಘವಾಗಿ ಮಾಡಿದ್ದಕ್ಕಾಗಿ ಅವರಿಗೆ ದೀರ್ಘಾಯುಷ್ಯ. ಒಂದು, ಪ್ರಜ್ಞಾಂ, ವಿಶೇಷವಾದಂತಹ ಬುದ್ಧಿ ಸಾಮರ್ಥ್ಯ. ಯಶಃ, ಕೀರ್ತಿ, ಅವರ ಯಶಸ್ಸು ಎಲ್ಲ ಕಡೆಗೆ ಹರಡುತ್ತೆ. ಅವರಿರೋದು ಒಂದೇ ಕಡೆಗೆ ಇರ್ತಾರೆ, ಆದರೆ ಅವರ ಯಶಸ್ಸು ಎಲ್ಲ ಜಗತ್ತಿನಲ್ಲಿ ಹರಡುತ್ತೆ. ಕೀರ್ತಿಂಚ, ಅವರ ಕೀರ್ತಿ, ಹಾಗೂ ಬ್ರಹ್ಮವರ್ಚಸಮೇವ ಚ. ನಾನು ಆಗಲೇ ಹೇಳಿದೆ, ಅಪರೋಕ್ಷ ಜ್ಞಾನಿಯಾದವನಿಗೆ ಆ ಮುಖದಲ್ಲಿ ಒಂದು ಅದ್ಭುತವಾದಂತಹ ತೇಜಸ್ಸು ನಾವು ನೋಡುತ್ತೇವೆ. ಹಾಗೆ ಆ ಬ್ರಹ್ಮ ವರ್ಚಸ್ಸು ಅಂತ ಕರೀತಾರೆ ಅದಕ್ಕೆ. ಅದು ಸಂಧ್ಯಾ ವಂದನೆ ಮಾಡೋದರಿಂದ ನಮಗೆ ಬರ್ತದೆ. ಈ ಎಲ್ಲ ಫಲಗಳನ್ನು ಋಷಿಗಳು ತಾವು ಪಡೆದಿದ್ರು. ದೀರ್ಘಾಯುಷ್ಯ, ಬುದ್ಧಿಯ ಸಾಮರ್ಥ್ಯ, ಯಶಸ್ಸು, ಕೀರ್ತಿ, ಬ್ರಹ್ಮವರ್ಚಸ್ಸು, ಹೀಗೆ 5 ತರಹದ ಫಲಗಳು ಸಂಧ್ಯಾ ವಂದನೆಯಿಂದ ಬರುತ್ತೆ. ಹೀಗಾಗಿ ಆ ಸಂಧ್ಯಾ ವಂದನೆ ನಾವು ಮಾಡೋದರಿಂದ ನಮ್ಮ ಯೋಗ್ಯತೆ ಇದ್ದಷ್ಟು ನಮಗೆ ಆಯುಷ್ಯ. ನಾವೇನು ದೀರ್ಘಾಯುಷ್ಯಗಳಲ್ಲ, ಸಾಧ್ಯ ಇಲ್ಲ. ಆದರೆ ನಮ್ಮ ಯೋಗ್ಯತೆ ಇದ್ದಷ್ಟು ಆಯುಷ್ಯ ನಮಗೆ ದೇವರು ಕೊಡ್ತಾನೆ. ಬುದ್ಧಿಯ ಸಾಮರ್ಥ್ಯವನ್ನು ಮನುಷ್ಯನಿಗೆ ಭಗವಂತ ಕೊಡ್ತಾನೆ. ಯಶಸ್ಸು, ಕೀರ್ತಿಗಳನ್ನು, ಆ ಬ್ರಹ್ಮವರ್ಚಸ್ಸನ್ನು ಕೂಡ ನಮಗೆ ಭಗವಂತ ತಾನು ನಮ್ಮ ಯೋಗ್ಯತೆಗೆ ತಕ್ಕಷ್ಟು ನಮಗೆ ಭಗವಂತ ಕೊಡ್ತಾನೆ ಎಂಬುದಾಗಿ, ಈ ಫಲಗಳು ನಮಗೆ ಸಿಗಬೇಕು ಅಂತಾದರೆ ಮನುಷ್ಯ ತಾನು ಆ ಸಂಧ್ಯಾ ವಂದನೆಯನ್ನು ಅವಶ್ಯವಾಗಿ ತಾನು ಮಾಡಲೇಬೇಕು ಎಂಬುದಾಗಿ ಈ ಮನುಸ್ಮೃತಿಕಾರ ತಾನು ತಿಳಿಸಿಕೊಡ್ತಾನೆ. ಹೀಗೆ ಮತ್ತೊಂದು ಮಾತು ನಾವು ಹೇಳಬೇಕು ಅಂತಾದರೆ, ಆಗಲೇ ಮೊದಲಿಗೆ ಒಂದು ಮಾತು ನಾವು ತಿಳಿದಿವಿ. ಏನೆಂದರೆ, ಸಂಧ್ಯಾ ವಂದನೆ ನಮ್ಮ ಆಚಾರವನ್ನು ನಾವು ಅನುಷ್ಠಾನ ಮಾಡೋದರಿಂದ ವಿಶೇಷವಾದಂತಹ ಸಿದ್ಧಿ, ಆ ಸಿದ್ಧಿಯನ್ನು ಪಡೆದಂತಹ ಮನುಷ್ಯ ತಾನು ಏನು ಮಾತಾಡ್ತಾನೆ ಆ ಎಲ್ಲ ಮಾತುಗಳು ಸತ್ಯವಾಗ್ತಾ ಹೋಗುತ್ತೆ. ಇದರಲ್ಲಿ ಯಾವ ಸಂದೇಹ ಇಲ್ಲ ಅನ್ನುವ ಮಾತನ್ನು ನಾವು ತಿಳಿದಿದ್ದೇವೆ. ಮತ್ತೊಂದು ರೀತಿಯಲ್ಲಿ ನಾವು ಈ ಸಂಧ್ಯಾ ವಂದನೆಯ ಬಗ್ಗೆ ವಿಚಾರ ಮಾಡೋದಾದರೆ ಶಾಸ್ತ್ರ ಹೇಳುತ್ತೆ, ಸಂಧ್ಯಾ ವಂದನೆ ಅಂದರೆ
ನಾವು ವಿಶೇಷವಾಗಿ ಆ ಭಗವಂತನ ಗುಣಗಳ ಚಿಂತನೆ, ಆ ಭಗವಂತನ ಉಪಕಾರ ಸ್ಮರಣೆ ಇದನ್ನು ಮಾಡುವಂತಹ ಒಂದು ಕರ್ಮ. ಹೀಗಾಗಿ ಅದರಲ್ಲೂ ಪ್ರಧಾನವಾಗಿ ಗಾಯತ್ರಿ ಜಪ. ಆ ಗಾಯತ್ರಿ ಜಪ ಬಂದಾಗ ಅರ್ಥಾನುಸಂಧಾನ ಪೂರ್ವಕವಾಗಿ ನಾವು ಆ ಜಪವನ್ನು ಮಾಡಿದ್ವಿ ಅಂತಾದರೆ ನಮಗೆ ಭಗವಂತ ಸಿದ್ಧಿಯನ್ನು ಕೊಡ್ತಾನೆ. ಹಾಗಾಗಿ ಆ ಭಗವಂತನ ಉಪಕಾರ ಸ್ಮರಣೆ, ಭಗವಂತನ ಆ ಗುಣಗಳ ಚಿಂತನೆ, ಎಷ್ಟು ನಾವು ಆ ಭಗವಂತನ ಧ್ಯಾನವನ್ನು ಶುದ್ಧವಾದ ರೀತಿಯಲ್ಲಿ ಮಾಡ್ತೇವೆ ಅಷ್ಟು ನಮ್ಮ ಮನಸ್ಸು ಪ್ರಸನ್ನವಾಗುತ್ತೆ, ನಿರ್ಮಲವಾಗುತ್ತೆ. ಹಗಲು ರಾತ್ರಿ ಈ ಸಾಂಸಾರಿಕ ವಿಷಯಗಳು ಅದರಲ್ಲಿ ಬಿದ್ದು ನೊಂದಿರ್ತೇವೆ, ದುಃಖವನ್ನು ಪಟ್ಟಿರುತ್ತೇವೆ, ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ. ಆದರೆ ಮನುಷ್ಯ ಯಾವಾಗ ಆ ಭಗವಂತನನ್ನು ಕುರಿತು ತಾನು ಧ್ಯಾನವನ್ನು ಮಾಡ್ತಾನೆ, ಆ ಭಗವಂತನ ಗುಣಗಳ ಚಿಂತನೆ ಮಾಡ್ತಾನೆ, ಗಾಯತ್ರಿ ಜಪವನ್ನು ಮಾಡ್ತಾನೆ, ಆಗ ಆ ಮನುಷ್ಯನ ಮನಸ್ಸು ಹಗುರಾಗತ್ತೆ, ನಿರ್ಮಲವಾಗತ್ತೆ, ಪ್ರಸನ್ನವಾಗತ್ತಂತೆ. ಈ ಮಾತನ್ನು ನಮ್ಮ ಗುರುಗಳು ಮಾಹುಲಿ ಆಚಾರ್ಯರು ಮೇಲಿಂದ ಮೇಲೆ ಈ ಮಾತು ಹೇಳ್ತಾ ಇರ್ತಾರೆ. ಜಪ ಅಂದರೆ ಏನು ಅಂತ ಹೇಳುವಾಗ ನಮ್ಮ ಪೂಜ್ಯ ಮಾಹುಲಿ ಆಚಾರ್ಯ ಹೇಳೋದೇನೆಂದರೆ, ಜಪ ಅಂದರೆ ನನಗೂ ದೇವರಿಗೂ ಏಕಾಂತವಾದಂತಹ ಒಂದು ಮೀಟಿಂಗ್ ಅಂತ. ನಾನು ದೇವರು ಇಬ್ಬರೇ, ಬೇರೆ ಯಾರೂ ಹತ್ತಿರ ಇರೋದಿಲ್ಲ. ಹಾಗಾಗಿ ಅಂತಹ ಒಂದು ಕಾಲ ಅಂದರೆ ಅದು ಜಪಕಾಲ. ಪೂಜೆ ಮಾಡಬೇಕು ಅಂದರೆ ಆಗ ಎಲ್ಲ ಪರಿವಾರ ದೇವತೆಗಳು, ಆವರಣ ದೇವತೆಗಳು, ಮಂಟಪ ದೇವತೆಗಳು ಎಲ್ಲರೂ ಇರುತ್ತಾರೆ. ಆದರೆ ದೇವರು ಪ್ರತ್ಯೇಕವಾಗಿ ಏಕಾಂಗಿಯಾಗಿ ಸಿಗೋದಿಲ್ಲ. ಆದರೆ ಜಪ ಮಾಡುವಾಗ ಮಾತ್ರ ನಮಗೆ ಭಗವಂತ ಏಕಾಂಗಿಯಾಗಿ ಸಿಗುತ್ತಾನೆ, ನಾನು ದೇವರು. ಹಾಗಾಗಿ ಆ ದೇವರ ಮುಂದೆ ನಾವು ಬಿಕ್ಕಿ ಬಿಕ್ಕಿ ಅಳಬೇಕು. ನನಗಿಂತಹ ಕಷ್ಟಗಳಿದೆ, ಆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ವ್ಯಕ್ತಿ, ಸಮರ್ಥನಾದಂತಹ ವ್ಯಕ್ತಿ ನೀನೊಬ್ಬನೇ ಪರಮಾತ್ಮ. ಹೇಗೆ ಮಕ್ಕಳು ತಾಯಿಯ ಮುಂದೆ ತನಗೇನೇ ಕಷ್ಟ ಇದ್ದರೂ ತಾಯಿಯ ಮುಂದೆ ಮಕ್ಕಳು ಹೇಳ್ತಾರೆ, ಅದರಂತೆ ನಮಗೆ ಭಗವಂತ ತಾಯಿ ಇದ್ದಂತೆ, ತಂದೆ ಇದ್ದಂತೆ. ಹಾಗಾಗಿ ತಾಯಿಯ ಮುಂದೆ ಮಕ್ಕಳು ಹೇಳುವಂತೆ ಆ ಭಗವಂತನ ಮುಂದೆ ನಾವು ಏಕಾಂತದಲ್ಲಿ ಆ ಜಪಕಾಲ ಅಲ್ಲಿ ಎಲ್ಲ ಮನಸ್ಸಿನ ಕಷ್ಟಗಳನ್ನು ಬಿಚ್ಚಿ ಹೇಳಬಹುದು. ದೇವರು ಸರ್ವಜ್ಞ, ದೇವರಿಗೆಲ್ಲ ಗೊತ್ತಿದೆ. ಆದರೆ ನಮ್ಮ ಕರ್ತವ್ಯ ಹೇಳುವುದು ನಮ್ಮ ಕರ್ತವ್ಯ, ಪ್ರಾರ್ಥನೆ ಮಾಡುವುದು ನಮ್ಮ ಕರ್ತವ್ಯ. ಅದು ಆಗಬೇಕು ಅಂತಾದರೆ ಅದು ಕೇವಲ ಜಪಕಾಲದಲ್ಲಿ ಆಗುತ್ತೆ. ಹಾಗಾಗಿ ಅದಕ್ಕೆ ಆ ಗಾಯತ್ರಿ ಜಪ ವಿಶೇಷವಾದಂತಹ ಒಂದು ಕರ್ಮ ಎಂಬುದಾಗಿ ಈ ಒಂದು ಚಿಂತನೆ. ಹಾಗಾಗಿ ನಾವು ದೇವರ ಗುಣಗಳನ್ನು ಚಿಂತನೆ ಮಾಡಿ, ದೇವರನ್ನು ಉಪಾಸನೆ ಮಾಡಿ, ದೇವರ ಅನುಗ್ರಹ ಪಡೆದ್ವಿ ಅಂತಾದರೆ ನಮಗೆ ಎಲ್ಲ ಕಾರ್ಯಗಳು ಸುಲಭವಾಗಿ ನಮಗೆ ಆಗುತ್ತೆ. ಶ್ರೀಮದಾಚಾರ್ಯರು ಒಂದು ಮಾತು ಹೇಳ್ತಾರೆ, ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಈ ಮಾತು ಬರುತ್ತದೆ. ಭಗವಂತ ನಮಗೆ ಅನುಗ್ರಹ ಮಾಡಿದ ನಮ್ಮ ಮೇಲೆ ಪ್ರಸನ್ನನಾದ ಅಂತಾದರೆ ಆಗ ನಮಗೆ ಯಾವುದೂ ಅಲಭ್ಯ ಅಲ್ಲ. ಎಲ್ಲ ಕಾರ್ಯಗಳು ಸುಲಭವಾಗಿ ನಮಗೆ ಆಗತ್ತೆ. ದೇವರ ಅನುಗ್ರಹ ಇರಲಿಲ್ಲ ಅಂದರೆ ಎಷ್ಟು ಪ್ರಯತ್ನ ಮಾಡಿದರೂ ನಮಗೆ ಆ ಕರ್ಮಗಳು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಿದೆ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಕಿಮಲಭ್ಯಂ ಭಗವತಿ ಅಪ್ರಸನ್ನೇ ಶ್ರೀನಿಕೇತನೆ. ಎರಡೂ ಇದೆ. ಎಲ್ಲವೂ ಅಲಭ್ಯ, ಯಾವುದು ನಮಗೆ ಸಿಗೋದೇ ಇಲ್ಲ. ಯಾಕೆ? ಭಗವಂತ ನಮ್ಮ ಮೇಲೆ ಪ್ರಸನ್ನನಾಗಿಲ್ಲ. ಯಾಕೆ? ನಾವು ದೇವರ ಆರಾಧನೆ ಮಾಡಿಲ್ಲ,
ದೇವರ ಗುಣಗಳ ಚಿಂತನೆ ಮಾಡುವ ಆ ಜಪವನ್ನು ಮಾಡಿಲ್ಲ ಹೀಗೆ ಎಂಬುದಾಗಿ ಆಚಾರ್ಯರು ತಾವು ಹೇಳ್ತಾರೆ. ಹೀಗಾಗಿ ಈ ಸಂಧ್ಯಾ ವಂದನೆಯನ್ನು ಮಾಡುವಾಗ ಪ್ರತಿಯೊಂದು ಮಂತ್ರಗಳಿದೆ. ಆಚಮನವನ್ನು ಆರಂಭ ಮಾಡಿ ಮಾರ್ಜನೆಯನ್ನು ಆರಂಭ ಮಾಡಿ ಬರುವಂತಹ ಆ ಪ್ರತಿಯೊಂದು ಮಂತ್ರಗಳು ಹೇಳುವಾಗ ಆಪೋ ಹಿಷ್ಟಾಮಯೋ ಭುವಃ ತಾನ ಊರ್ಜೆ ದಧಾತನ ಎನ್ನುವ ಆ ಎಲ್ಲ ಮಂತ್ರಗಳನ್ನು ಹೇಳುವಾಗ ನಾವು ಅರ್ಥಾನುಸಂಧಾನ ಪೂರ್ವಕವಾಗಿ ಆ ಮಂತ್ರವನ್ನು ಉಚ್ಚಾರ ಮಾಡಿದ್ದೇ ಆದರೆ ವಿಶಿಷ್ಟವಾದಂತಹ ಫಲ ನಮಗೆ ಸಿಗತ್ತೆ. ಅದು ಕೇವಲ ಸಂಧ್ಯಾ ವಂದನೆ ಒಂದು ಮಾಡಿದರೆ ಸಾಕು. ಅರ್ಥಾನುಸಂಧಾನ ಪೂರ್ವಕವಾಗಿ ಅರ್ಥ ಇಲ್ಲದೆ ವಾಜಪೇಯಿ ಯಾಗ ಅಶ್ವಮೇಧ ಯಾಗವನ್ನು ಮಾಡಿದರೂ ಪ್ರಯೋಜನ ಇಲ್ಲ. ಪುಣ್ಯ ಬರುತ್ತೆ, ಫಲ ಬರುತ್ತೆ, ಆದರೆ ಎಷ್ಟರ ಮಟ್ಟಿಗೆ ಬರಬೇಕಾಗಿತ್ತು ಆ ಪೂರ್ಣವಾದ ಫಲ ಅವನಿಗೆ ಸಿಗೋದೇ ಇಲ್ಲ. ಯಾಕೆ? ಅರ್ಥಾನುಸಂಧಾನ ಇಲ್ಲ. ಯಾಕೆ ಈ ಕಾರ್ಯವನ್ನು ಮಾಡಬೇಕು? ಏನಿದೆ ಈ ಮಂತ್ರಗಳಲ್ಲಿ ಸಾಮರ್ಥ್ಯ? ಏನು ಈ ಮಂತ್ರಾಭಿಮಾನಿ ದೇವತೆಗಳ ಸಾಮರ್ಥ್ಯ ಏನು? ಆ ಮಂತ್ರಾಭಿಮಾನಿಗಳಿಗೆ ಸಾಮರ್ಥ್ಯ ಕೊಟ್ಟಿರುವಂತಹ ಭಗವಂತನ ಸಾಮರ್ಥ್ಯ ಏನು ಎನ್ನುವುದನ್ನು ನಾವು ತಿಳ್ಕೋಬೇಕು ಅಂತಾದರೆ ಆ ಎಲ್ಲ ಮಂತ್ರಗಳ ಅರ್ಥವನ್ನು ನಾವು ತಿಳಿದುಕೊಂಡೇ ಕರ್ಮಗಳನ್ನು ಮಾಡಬೇಕು. ಎಕ್ಸಾಂಪಲ್ಗಾಗಿ ಸಂಧ್ಯಾವಂದನೆ ಅಂತ ಹೇಳಿದೆ. ಪ್ರತಿಯೊಂದು ವೇದೋಕ್ತವಾದ ಕರ್ಮಗಳನ್ನು ಮಾಡುವಾಗಲೂ ಆ ಎಲ್ಲ ಮಂತ್ರಗಳ ಅರ್ಥ ಅವಶ್ಯವಾಗಿ ತಿಳಿಬೇಕು. ಮತ್ತೊಂದು ನಾವು ತಿಳಿಯೋದಾದರೆ ಈ ಸಂಧ್ಯಾವಂದನೆ ಮಾಡುವಾಗ ಮಂತ್ರಗಳಲ್ಲಿ ಮೇಲೆ ಛಂದಸ್ಸು ಎಂಬುದಾಗಿ ಬರ್ತದೆ. ಋಷಿ, ದೇವತೆ ಇತ್ಯಾದಿಯಾಗಿ ನಾವು ಕೇಳ್ತೇವೆ. ಆ ಪ್ರತಿಯೊಂದು ಮಂತ್ರಗಳ ಋಷಿ, ದೇವತೆ ಇತ್ಯಾದಿಗಳನ್ನು ತಿಳಿದುಕೊಂಡೆ ನಾವು ಮಾಡಬೇಕಂತೆ. ಯಾಕೆಂದರೆ ಒಂದು ಕಡೆಗೆ ಉಪನಿಷತ್ತು ಹೇಳುತ್ತೆ, ಶಾಸ್ತ್ರ ಹೇಳುತ್ತೆ, ಯೋಹವ ಅವಿದಿತ ಆರ್ಷಚ್ಛಂದೋ ದೇವತ ಬ್ರಾಹ್ಮಣೇನ ಯಜತಿ ಯಾಜಯತಿ ಅಧ್ಯಾಪಯತಿ ವಾ ಗರ್ತೆ ಪದ್ಯತೆ ಪ್ರವಾಮೀಯತೆ. ಯಾವ ಮಂತ್ರದಿಂದ ಮನುಷ್ಯ ಹೋಮವನ್ನು ಮಾಡುತ್ತಾನೆ, ಹೋಮವನ್ನು ಮಾಡಿಸ್ತಾನೆ, ಯಾವ ವೇದ ಮಂತ್ರಗಳ ಅಧ್ಯಯನವನ್ನು ಮಾಡ್ತಾನೆ, ಶಿಷ್ಯರಿಗೆ ಪಾಠ ಹೇಳ್ತಾನೆ, ವೇದೋಕ್ತವಾದ ಕರ್ಮಗಳನ್ನು ಮಾಡ್ತಾನೆ, ಮಾಡುವಾಗ ಅವಿದಿತ ಆರ್ಷಚ್ಛಂದೋ ದೈವತ ಬ್ರಾಹ್ಮಣೇನ, ಆ ಮಂತ್ರಕ್ಕೆ ಯಾರು ಋಷಿ, ದೇವತೆ ಯಾರು, ಅದು ಬ್ರಾಹ್ಮಣನ, ಯಾವ ಬ್ರಾಹ್ಮಣ, ಯಾವ ಛಂದಸ್ಸು ಎಂಬುದಾಗಿ ತಿಳಿಯದೇನೆ ತಾನು ಮಾಡಿದ ಅಂತಾದರೆ ಗರ್ತೆ ಪದ್ಯತೆ, ಅವನು ದೊಡ್ಡ ತೆಗ್ಗು ಹಳ್ಳದಲ್ಲಿ ಕೆಳಗೆ ಬೀಳ್ತಾನೆ. ಮೇಲೆ ಏಳುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಅವಸ್ಥೆ ಅವನಿಗೆ ಬರುತ್ತೆ. ಅದಕ್ಕಾಗಿ ಹೇಳೋದು ಋಷಿ, ದೇವತೆ, ಛಂದಸ್ಸು, ಬ್ರಾಹ್ಮಣ ಇತ್ಯಾದಿಗಳನ್ನು ತಿಳಿದುಕೊಂಡೇ ಆ ಮಂತ್ರಗಳನ್ನು ತಾನು ಪಠಣ ಮಾಡಬೇಕು, ಪಾರಾಯಣ ಮಾಡಬೇಕು ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ. ಎಂಬುದಾಗಿ ಹೀಗೆ ಅನೇಕ ಮಾತುಗಳು ಇದೆ. ಮತ್ತೊಂದು ಕಡೆಗೆ ತೈತ್ತರೀಯ ಆರಣ್ಯಕದಲ್ಲಿ ಒಂದು ಮಾತು ಬರುತ್ತೆ, ತಸ್ಮಾತ್ ಬ್ರಾಹ್ಮಣ ಅಹೋರಾತ್ರಸ್ಯ ಯೋಗೆ ಸಂಧ್ಯಾ ಉಪಾಸೀತ. ಏನು ಹೇಳುತ್ತೆ ಅಂದರೆ, ಉದ್ಯಂತಂ ಅಸ್ತಮಯಂತಂ ಆದಿತ್ಯಂ ಅಭಿಧ್ಯಾಯನ್ ಕುರುವನ್ ಬ್ರಾಹ್ಮಣೋ ವಿದ್ವಾನ್ ಸಕಲಂ ಭದ್ರಮಶ್ನುತೆ ಎನ್ನುವ ತೈತ್ತರೀಯ ಆರಣ್ಯಕ 2ನೇ ಪ್ರಪಾಠಕ 2ನೇ ಅನುವಾಕ ಅಲ್ಲಿ ಬರುವಂತಹ ಮಾತು ಇದು. ಏನು ಹೇಳುತ್ತೆ, ಸೂರ್ಯೋದಯ ಆಗುವಾಗ, ಸೂರ್ಯ ಅಸ್ತಂಗತನಾಗುವಾಗ ಆ ಸೂರ್ಯನನ್ನು, ಸೂರ್ಯಾಂತರ್ಗತನಾದಂತಹ ಭಗವಂತನನ್ನು ಭಕ್ತಿಪೂರ್ವಕವಾಗಿ ಧ್ಯಾನವನ್ನು ಮಾಡ್ತಾ ವೇದೋಕ್ತವಾದಂತಹ ಧರ್ಮಗಳನ್ನು ಮಾಡುವಂತಹ ಬ್ರಾಹ್ಮಣ
ತಾನು ತನ್ನ ಜೀವನದಲ್ಲಿ ಮಂಗಲವನ್ನು ಪಡೆಯುತ್ತಾನೆ, ಅವನಿಗೆ ಜೀವನ ಮಂಗಲಮಯವಾಗಿರುತ್ತದೆ ಎಂಬುದಾಗಿ ಆ ತೈತ್ತಿರಿಯ ಹೇಳುತ್ತೆ. ಈ ಕಾರಣದಿಂದ ನೋಡಿ, ಬೆಳಗ್ಗೆ ಸಾಯಂಕಾಲ ಸೂರ್ಯೋದಯ ಸೂರ್ಯಾಸ್ತ ಆಗುವಾಗ ಆ ಒಂದು ಸೂರ್ಯಾಂತರ್ಗತನಾದಂತಹ ನಾರಾಯಣನನ್ನು, ಸೂರ್ಯನನ್ನು ಭಕ್ತಿಯನ್ನು ಸ್ತೋತ್ರ ಮಾಡಿದರೆ ಈ ಫಲ ಆಗತ್ತೆ ಅಂತ ಹೇಳಿದ್ದಕ್ಕಾಗಿ ಮುಂದೆ ಅದೇ ಇದರಲ್ಲಿ 26ನೇ ಬ್ರಾಹ್ಮಣ 4ನೇ ಪ್ರಪಾಠಕದಲ್ಲಿ ಈ ಮಾತು ಹೇಳುತ್ತೆ. ತಸ್ಮಾತ್ ಬ್ರಾಹ್ಮಣೋ ಅಹೋರಾತ್ರಸ್ಯ ಯೋಗೇ ಸಂಧ್ಯಾಮುಪಾಸೀತ. ಈ ಕಾರಣದಿಂದ 2 ಸಂಧಿ ಕಾಲಗಳಲ್ಲಿ ಬ್ರಾಹ್ಮಣ ಸಂಧ್ಯಾ ವಂದನೆಯನ್ನು ಮಾಡಬೇಕು ಎಂಬುದಾಗಿ ಆ ತೈತ್ತರೀಯ ಆರಣ್ಯಕ ನಮಗೆ ತಿಳಿಸಿಕೊಡುತ್ತೆ. ನೋಡಿ ಹೇಳುವ ಹೀಗಾಗಿ ಅನೇಕ ಪ್ರಮಾಣಗಳು ಉಂಟು. ಸಂಧ್ಯಾ ವಂದನೆ ಮಾಡುವ ವಿಷಯದಲ್ಲಿ ಇನ್ನೂ ಬಹಳ ವಿಶೇಷವಾಗಿ ಇದೆ. ಸಮಯ ಮುಗಿತು. ಸಂಧ್ಯಾ ವಂದನ ಎಂಬ ಶಬ್ದಕ್ಕೆ ಅರ್ಥ ಆಶ್ವಲಾಯನ ಗೃಹ್ಯ. ಅಲ್ಲಿ ಈ ಮಾತು ಹೇಳ್ತಾರೆ, ಯಾವತ್ ಅಹೋರಾತ್ರಯೋ ಸಂಧಿ ಯಶ್ಚ ಪೂರ್ವಾನ್ನ ಅಪರಾಹ್ನಯೋ ತತ್ಕಾಲಭವ ದೇವತಾ ಸಂಧ್ಯಾ ತಾಂ ಉಪಾಸೀತ. ಹಗಲು ರಾತ್ರಿಗಳ ಮಧ್ಯಕಾಲ, ಅದಕ್ಕೆ ಸಂಧಿ ಅಂತ ಹೆಸರು. ಹಾಗೆ ಪೂರ್ವಾಹ್ನ ಮತ್ತು ಅಪರಾಹ್ನ ಅವುಗಳ ಮಧ್ಯಕಾಲಕ್ಕೆ ಸಂಧಿ ಅಂತ ಹೆಸರು. ಆ ಸಂಧಿ ಕಾಲಕ್ಕೆ ಅಭಿಮಾನಿಯಾದಂತಹ ದೇವತೆ, ಅದಕ್ಕೆ ಸಂಧ್ಯಾ ಅಂತ ಕರೀತಾರೆ. ಆ ಸಂಧಿ ಕಾಲಕ್ಕೆ ಅಭಿಮಾನಿಯಾದಂತಹ ಯಾವ ಸಂಧ್ಯಾ ಎಂಬ ದೇವತೆ ಇದ್ದಾಳೋ ಅವಳನ್ನು, ಅವಳಿಗೆ ವಂದನೆ ನಮಸ್ಕಾರವನ್ನು ಮಾಡಿ, ಅವಳ ಉಪಾಸನೆ ಮಾಡಿ, ಅದೇ ಸಂಧ್ಯಾ ವಂದನೆ ಎಂಬ ಶಬ್ದಕ್ಕೆ ಅರ್ಥ. ನೋಡಿ ಇಲ್ಲಿ ಹೇಳ್ತಾರೆ, ಸಮ್ಯಕ್ ಧ್ಯಾಯಂತಿ ಧ್ಯಾಯತೆ ಪರಂ ಬ್ರಹ್ಮ ಯಸ್ಯಾಂ ಸ ಸಂಧ್ಯಾ. ಆ ಸಂಧ್ಯಾ ದೇವತೆ ಯಾರು ಅಂದರೆ ಭಗವಂತನೇ. ಸಂಧ್ಯಾ ಅಂತ ಸ್ತ್ರೀಲಿಂಗ ಇದೆಯಲ್ಲ, ಅದಕ್ಕೆ ನಾವು ಹೀಗೆ ಅರ್ಥ ಮಾಡಬೇಕು. ಪರಂ ಬ್ರಹ್ಮ ಸರ್ವೋತ್ತಮನಾದಂತಹ ಆ ಭಗವಂತನನ್ನು ಸಮ್ಯಕ್ ಚೆನ್ನಾಗಿ ಧ್ಯಾಯಂತಿ ಧ್ಯಾನ ಮಾಡ್ತಾರೆ, ಅಥವಾ ಧ್ಯಾಯತೆ. ಯಾವ ಭಗವಂತನು ಎಲ್ಲರಿಂದ ಚೆನ್ನಾಗಿ ಧ್ಯಾನ ಮಾಡಲ್ಪಡುತ್ತಾನೆ ಅವನಿಗೆ ಸಂಧ್ಯಾ ಅಂತ ಕರೀತಾರೆ. ಹಾಗಾಗಿ ಆ ಭಗವಂತನ ಉಪಾಸನೆ ವಿಶಿಷ್ಟವಾಗಿ ಮಾಡಬೇಕು ಎಂಬುದಾಗಿ ಅನೇಕ ಅರ್ಥಗಳನ್ನು ನಾವು ತಿಳಿತೇವೆ. ಇಷ್ಟಲ್ಲದೇನೆ ಆ ಸಂಧ್ಯಾ ವಂದನೆ ಮಾಡುವಂತಹ ಕಾಲಗಳು, ಯಾವ ಕಾಲದಲ್ಲಿ ಮಾಡಬೇಕು, ಯಾವುದು ಸರಿಯಾದಂತಹ ಕಾಲ ಅನ್ನುವುದಕ್ಕೆ ಅನೇಕ ಪ್ರಮಾಣಗಳು ಮುಂದೆ ಗೋಭಿಲ ಸ್ಮೃತಿ ಮುಂತಾದಂತಹ ಸ್ಮೃತಿಯಲ್ಲಿ ನಾವು ನೋಡ್ತೇವೆ. ಹೀಗಾಗಿ ಸಮಯ ಮುಗೀತು ಅನ್ನುವುದಕ್ಕಾಗಿ ನಾನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದಾನೆ. ಒಟ್ಟಾರೆ ಹೇಳುವ ತಾತ್ಪರ್ಯ, ಸಂಧ್ಯಾ ವಂದನೆ ಇದು ವಿಶಿಷ್ಟವಾದಂತಹ ಒಂದು ಆಚಾರ, ವಿಶಿಷ್ಟವಾದಂತಹ ಫಲವನ್ನು ತಂದುಕೊಡುವಂತಹ ಒಂದು ಕರ್ಮ. ಹಾಗಾಗಿ ಮನುಷ್ಯ ತಾನು ಬ್ರಾಹ್ಮಣ ಉಪನೀತನಾದಂತಹ ವ್ಯಕ್ತಿ, ಅವನು ಎಂದಿಗೂ ಸಂಧ್ಯಾ ವಂದನೆ, ಅದರಲ್ಲಿ ಅಂತರ್ಗತವಾದಂತಹ ಆ ಗಾಯತ್ರಿ ಜಪವನ್ನು ಸರ್ವತಾ ಬಿಡತಕ್ಕದ್ದಲ್ಲ ಅನ್ನುವ ಆ ಒಂದು ತತ್ವವನ್ನು ನಾವು ತಿಳಿಯಬಹುದು. ಅಂತಹ ಪೇಜಾವರ ಸ್ವಾಮಿಗಳವರ 1ನೇ ವರ್ಷದ ಆರಾಧನಾ ಸಮಯದಲ್ಲಿ ಈ ಒಂದು ವಿಷಯವನ್ನು ಹೇಳುವುದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ನಮ್ಮ ಯುವ ವಿದ್ವಾಂಸರಾದಂತಹ ಪಂಡಿತರಾದ ಸತ್ಯಮೂರ್ತಿ ಆಚಾರ್ಯ ಅವರಿಗೆ ಅನೇಕ ಹೃತ್ಪೂರ್ವಕವಾದಂತಹ ಧನ್ಯವಾದಗಳೊಂದಿಗೆ ನಮಸ್ಕಾರವನ್ನು ಸಮರ್ಪಣೆ ಮಾಡ್ತೇನೆ. ಈ ಎಲ್ಲ ಇದರಿಂದ ಬಂದಿರುವಂತಹ ಪುಣ್ಯ ರಥಸ್ಮರಣೀಯರಾದಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಒಂದು ವಿಶೇಷ ಏನೆಂದರೆ, ನನ್ನ ಸುಧಾಮಂಗಲ ಇರುವಾಗ ಪರೀಕ್ಷಾ ಕಾಲದಲ್ಲಿ 2 ಸ್ವಾಮಿಗಳಿದ್ದರು. ಹಿರಿಯ ಸ್ವಾಮಿಗಳು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಇದ್ದರು,
ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರು ಇದ್ದರು. ಇಬ್ಬರೂ ನನ್ನ ಅನುವಾದವನ್ನು ಕೇಳಿ ಪರೀಕ್ಷೆಯನ್ನು ಮಾಡಿದ್ದಾರೆ. ಇದು ನನ್ನ ಸೌಭಾಗ್ಯ. ಆ ಗುರುಗಳ ಮುಂದೆ 4 ಮಾತುಗಳನ್ನು ಹೇಳುವ ಒಂದು ಅವಕಾಶ ನನಗೆ ಸಿಕ್ಕಿತು. ಈ ಜನ್ಮಾಂತರದ ಪುಣ್ಯ ಎಂಬುದಾಗಿ ನಾನು ವಿಚಾರವನ್ನು ಮಾಡುತ್ತೇನೆ. ಆ ಪುಣ್ಯದಿಂದ ಅವರ ಆರಾಧನೆ ಕಾಲದಲ್ಲಿ 1-2 ಮಾತು ಹೇಳುವುದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಹೀಗಾಗಿ ಈ ಅವಕಾಶ ಕೊಟ್ಟಂತಹ ಆಚಾರ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ತಾವೆಲ್ಲ ಶ್ರೋತೃವೃಂದ ತಮಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಮರ್ಪಣೆ ಮಾಡುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ಸಮಯ ಹೆಚ್ಚಾಗಿತ್ತು ಅಂತಾದರೆ ಕ್ಷಮೆಯನ್ನು ನಾನು ಬೇಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಗೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.